ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಟಾಸ್ಕ್ ನಲ್ಲಿ ಹೊಡೆದಾಡೋಕ್ ನಿಂತರು ಹೃದಯದಲ್ಲಿ ಮಾತ್ರ ಬಾಂಧವ್ಯದ ಬೆಸುಗೆ ಕಟ್ಕೊಳ್ಳೋದು ಲೈವ್ ಸೂಪರ್ ಗುರು ಕುಟುಂಬದ ಜೀವಾಳ. ರೋಲ್ ಮಾಡಲಿ ನನ್ನ ಕಾಲಿನ ಚೀಟಿ ಒಂದು ಮುರಿದಾಕ್ತಾಳೆ ನನ್ನ ಕಾಲು. ಇದು ಇರ್ತದೆ ಮಾಡ್ದೆ ಕಿತ್ತೋಗುದಿಲ್ಲ ಅದ್ರ ಕಡೆಗೆ ಎಂತ. ಯೂನಿ ಬೆಕ್ಕು 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 ಯೂನಿ ಬೆಕ್ಕು. ಜಾಲಿಯಾಗಿ ಮಜಾ ಮಾಡ್ತಿರೋ ನಮ್ಮ ಜೂನಿಯರ್ ಹಾಗೂ ಸೀನಿಯರ್ ಗಳನ್ನ ಎಚ್ಚರ ಮಾಡಿಸೋಕೆ ಹೊಡಿತು ಟಾಸ್ಕಿನ ಗಂಟೆ. ಸೂಪರ್ ಸೀನಿಯರ್ ಅಂಡ್ ಜಾಲಿ ಜೂನಿಯರ್, ನಿನ್ನೆ ನಿಮಗೆ ವಿವರಿಸಲಾಗಿರುವ ಟಾಸ್ಕ್ ವಿವರಗಳು ಈ ರೀತಿ ಇದೆ. ನಿಮ್ಮನ್ನು ಇಬ್ಬಿಬ್ಬರಂತೆ ತಂಡಗಳಾಗಿ ವಿಂಗಡಿಸಿರುವ ವಿವರಗಳು ಬರೆಯಲಾಗಿದೆ. ಎನ್ವಲಪ್ ತೆಗೆದುಕೊಂಡು ನಿಮ್ಮ ಜೊತೆಗಾರ್ತಿ ಯಾರು ಮತ್ತು ನೀವು ಮಾಡಬೇಕಿರುವ ಕೆಲಸವನ್ನು ತಿಳಿದುಕೊಂಡು ಈ ಕೂಡಲೇ ತಯಾರಾಗಿ. ಕೆಲಸಕ್ಕೆ ಇಡ್ಸ್ಕೊಳ್ಳತ್ತೆ ನಮ್ಮಲ್ಲಿ ಕೆಲಸ ಮಾಡಕ್ ಸಿಗಲ್ಲ. ಫಸ್ಟ್ ಒಂದ್ ಅಂಗಡಿಗೆ ಹೋದ್ರು ಅವರು ಆಗುತ್ತೆ. ಯಾಕಾಗಲ್ಲ? ಖಂಡಿತ ಆಗುತ್ತೆ. ಬೆಂಗಳೂರು ಬಹಳ ದೊಡ್ಡ ಬೇಕಾದಷ್ಟು ಜಾಗ ಇದೆ, ಮಾಡೇ ಮಾಡ್ತೀರಾ, ಮಾಡಿ. ಒನ್ ಡೇ ಜಾಬ್ಗೆ ಫುಲ್ ಜೋಶ್ ನಲ್ಲಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ಜೂನಿಯರ್ಸ್ ಅಂಡ್ ಸೀನಿಯರ್. ನಮ್ದು ಬಂದು ಹೇರ್ ಕಟ್ ಶಾಪ್ ಅಲ್ಲಿ ಇದು ಮಾಡ್ಬೇಕು ಅಂತ. ಸೊ ಅದು ಹೆಂಗಾದ್ರೂ ಮಾಡಿ ಕೆಲಸ ಅಂತ ಹಿಡ್ಕೊಂಡು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋ ಟಾಸ್ಕ್ ಇದೆ ಇವಾಗ. ನನಗೆ ಇಲ್ಲಿ ಸಲೂನ್ ಶಾಪಿಗೆ ಹೋಗಿ ನಾವು ಅಲ್ಲಿ ಕೆಲಸ ಮಾಡಿ ಹೆಚ್ಚು ದುಡ್ಡು ಸಂಪಾದನೆ ಮಾಡಕ್ಕೆ ಬಂದಿದ್ದೀವಿ. ಹೋಗ್ತಾ ಇದೀವಿ ಎಲ್ಲೂ ಸಲೂನ್ ತೆಗ್ದಿಲ್ಲ. ಸಲೂನ್ ಶಾಪ್ ಎಲ್ಲಿದೆ? ಜೀ ಕನ್ನಡದಿಂದ ಬಂದಿದ್ದೀವಿ ಸರ್. ನೀವು ಏನ್ ಕೆಲಸ ಕೊಡ್ತೀರಾ ಅದನ್ನ ಮಾಡ್ತೀವಿ. ಕೆಲಸ ಮಾಡ್ತೀವಿ. ನೀವು ಕೊಟ್ಟ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಒಂದು ಫಿಗರ್ ಎಲ್ಲ ನೋಡಿ ಅದೇ ಸಲೂನ್ ಅಂಗಡಿ ಅಂತ ಕನ್ಫ್ಯೂಸ್ ಆಗಿ ನಾವು ನುಗ್ಗಿದ್ದು. ಅದು ನೋಡಿದರೆ ಅಲ್ಲ. ಈಗ ನಾವು ನೆಕ್ಸ್ಟ್ ಹುಡುಕ್ತಾ ಹೋಗ್ತೀವಿ. ಬ್ಯೂಟಿ ಪಾರ್ಲರ್ ಯಾವುದು ಸರ್ ಇಲ್ಲಿ ಇದೆಯಾ? ಬ್ಯೂಟಿ ಪಾರ್ಲರ್ ಅದು ನಾವು ರಿಯಾಲಿಟಿ ಶೋದಿಂದ ಬಂದಿದ್ದೀವಿ ಜೀ ಕನ್ನಡ. ನೀವು ಏನು ಕೆಲಸ ಕೊಟ್ಟರು ನಾವು ಇಲ್ಲಿ ಮಾಡ್ತೀವಿ. ಮಾಡಿ ಒಂದು ಈವ್ನಿಂಗ್ 5 ನಿಮಿಷ ಮೊದ್ಲೇ ಒಂದು ಅಂಗಡಿ ಹೋದಿವ್ರಿ. ಇಲ್ಲಿ ಗಂಡಸರ್ದು ಅಲಾವಿಲ್ಲ, ಇಲ್ಲಿ ಯಾಕೆ ಬರ್ತೀರಿ, ಲೇಡೀಸ್ ಹೆಚ್ಚು ಹೋಗ್ರಿ ಅಂದ್ರಿ. ಮತ್ತೊಂದು ಅಂಗಡಿ ಹೋದಿವ್ರಿ. ಸರ್ ಇದ್ರ ಓನರ್ ಕರ್ಸಿರಾ ನಂಬರ್ ಅವರು ಇವತ್ತು ಮಂಗಳವಾರ ಅಲ್ಲ, ನಮ್ಗೆ ರಜೆ ಇವತ್ತು. ಅದೇ ನಾವು ನೋಡ್ಕೋತೀವಿ. ನಿಮ್ ಶಾಪ್ ನಿಮ್ಗೆ ಕಾಸೆಲ್ಲ ನಿಮ್ಗೆ ಬರ ಮಾಡ್ತೀವಿ. ಅವ್ರಿಗೊಂದು ಫೋನ್ ಮಾಡ್ಬಿಟ್ಟು ಒಂದು ದಯವಿಟ್ಟು ಕೇಳ್ಕೊಳ್ಳಿ ಸರ್. ನಾನು ಫೋನ್ ಕಿತ್ಕೊಂಡು ಅಣ್ಣ ಪ್ಲೀಸ್ ಅಣ್ಣ ಹಂಗಿಲ್ಲ ಅಣ್ಣ ನಾವು ಮಾಡ್ಕೊಡ್ತೀನಿ ಅಣ್ಣ ಬದುಕಣ ಇದು ನನ್ನ ಲೈಫ್ ಅಣ್ಣ ಅದು ಇದು ಅಂದಾಗ ಓಕೆ ಮಾಡ್ಕೊಳ್ಳಿ, ನಮ್ಗೊಂದು ಚೇರ್ ಬಿಟ್ಟು ಕೊಟ್ಕೊಡಿ, ನೀವು 2 ಚೇರ್ ಯೂಸ್ ಮಾಡ್ಕೊಳ್ಳಿ ಅಂತ. ಓಕೆ ವಿ ಗಾಟ್ ಅ ಪರ್ಮಿಷನ್. ಕ್ಲೀನ್ ಮಾಡಕ್ಕೆ ಅಂತ ಒಳಗೋದಾಗ ತುಂಬಾ ಕೂದಲುಗಳು, ಎಷ್ಟೋ ತಿಂಗಳು ಕೂದಲುಗಳೆಲ್ಲ ಅಲ್ಲೇ ಇದೆ. ಹೊರಗಿರೋ ಏನೂ ಇರ್ಲಿಲ್ಲ, ಎಲ್ಲ ಗುಡಿಸ್ಬಿಟ್ಟು ನಾವು ಕೈಯಿಂದಾನೆ ಕ್ಲೀನ್ ಮಾಡಿ ಕೂದಲನ್ನೆಲ್ಲ ತೆಗೆದು ಆಚೆ ಹಾಕಿ ಕ್ಲೀನ್ ಮಾಡ್ಕೊಂಡು ಸೆಟಪ್ ರೆಡಿ ಮಾಡ್ಕೊಂಡು ಬನ್ನಿ ಸೂಪರ್ ಹೇರ್ ಕಟ್ ಅಣ್ಣ ದಯವಿಟ್ಟು ಅಣ್ಣ ನೀವ್ ಬನ್ನಿ ಅಣ್ಣ. ಅಲ್ಲ ಇರೋದನ್ನ ಒಂಚೂರು ನೀಟ ಮಾಡೋಣ ಬಾ ಅಣ್ಣ. ಅದು ಥ್ಯಾಂಕ್ ಯು. ಮೀಸ ಹಂಗಿರ್ಲಿ ಸರ್, ಸಕ್ಕತ್ತಾಗಿದೆ ನಿಮ್ಮ ಮೀಸ ಸರ್. ಇದು ಹೆಂಗೆ ಫಿಕ್ಸ್ ಮಾಡೋದು? ನನ್ನ ಲೈಫಲ್ಲಿ ಇದುವರೆಗೂ ಒಂದೇ ಸತಿ ಯಾರೋ ನನಗೊಂದ್ಸತಿ ಶೇವ್ ಮಾಡಿದ್ದು, ಅದ್ ಬಿಟ್ರೆ ಇನ್ ಯಾವತ್ತೂ ಮಾಡಿಸಿಲ್ಲ. ನನ್ಗೆ ಹೆಂಗ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಸರ್ ಮತ್ತೊಂದು ಜಾಗದ ಬ್ಯಾಸ ಹತ್ತಾವ ನಾವು ಏನ್ ಮಾಡೋದು ಬಿಸಲಾಗ. ಮತ್ತೊಂದು ಅಂಗಡಿಗೆ ಹಂಗ ಅಂಗಡಿ ಸುತ್ತಕ್ಕೆ ಇದ್ದೀವ್ರಿ. ಬ್ಯೂಟಿ ಪಾರ್ಲರ್ ಕಹಾ ಸೆಕೆಂಡ್ ಫ್ಲೋರ್. ಏನ್ ಮಾಡುದು ಹುಡುಕಿಕೊಂಡು ಹೋದಾಗ 3ನೇ ಮಾಡಿ ಹತ್ತಿ ನೋಡ್ಬೇಕಾದ್ರೆ ಸಾಯಂಕಾಲ ಕೆಲಸ ಬೇಕು ಸರ್. ನೀವು ಏನ್ ಕೊಡ್ತೀರಾ ನೀವು, ನಾವು ಗುಡಿಸೋ ಕೆಲಸ ಕೊಡ್ಸಿದ್ರು ಮಾಡ್ತೀವಿ ಸರ್. ಕೆಲ್ಸ ಸಿಕ್ತು, ಯೂನಿಫಾರ್ಮ್ ಕೂಡ ಸಿಕ್ತು, ಆದ್ರೆ ಮಾಡೋದಕ್ಕೆ ಕೆಲ್ಸ ಬರ್ಬೇಕಲ್ಲ. ಗೂಗ್ಲಿ ತರ ಒಂದು ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಸೂಪರ್ ಆಗಿದೆ ನೋಡಿ. ಮುಖ ನೋಡಿದ್ರಿ, ಇನ್ನೂ ಸ್ವಲ್ಪ ಆಗದಾದ್ರೆ ಮೊದಲನೇ ಬೋಣಿ 100 ರೂಪಾಯಿ ಆಯ್ತಲ್ಲ, 70 ರೂಪಾಯಿ ಟಿಪ್ಸ್ ಬಂದಲ್ಲ ಅಂತ ತುಂಬಾ ಖುಷಿ ಆಗೋಯ್ತು.
ರಂಜಾನ್ ತರಬೇಕಾ? ಅದು ಹೊಡೆದ್ರಲ್ಲಪ್ಪ ಜಾಕ್ ಪಾಟು. ಬಿಗಿನಿಂಗ್ ಅಲ್ಲೇ ಕೆಲ್ಸಾನೂ ಬೊಂಬಾಟು, ಕಾಸು ಬೊಂಬಾಟು. ತೆಲಿ ಪಲಿ ಎಲ್ಲ ತಿಕ್ಕಿದಿರಿ. ಒಂದ್ ಹಣ ಅಂತ ನಾವು ಜೋರ್ಲೆ ತಿಕ್ಕಾಕತ್ತಂದೆ, ಹಂಗ ಜೋರ್ಲೆ ತಿಕ್ಬಾರ್ದು, ಈ ಟೈಪ್ ಮಾಡ್ಬೇಕು ಅಂತ ಅವ ಹೇಳಿದ್ರಿ. ನನಗೆ ಬ್ಯೂಟಿ ಪಾರ್ಲರ್ ಒಳಗಡೆ ಆ ಮಸಾಜ್ ಮಾಡಕ್ಕೆ ಲಗ್ಗದು ಎಲ್ಲ ತೋರಿಸ್ಕೊಟ್ರು. ನಿಮ್ಮ ಮಕ್ಕಳು ಎಷ್ಟಿದೆ, ವಯಸ್ಸು ಎಷ್ಟಿರ್ಬೋದು? ಮಕ್ಕಳ ಪೆರಿಯ ಪೊಣ್ಣು ಕಾಲೇಜ್. ಓ, ನಿಮ್ಮನ್ನ ಹಾಗೆ ಕಾಣಂದ್ರೆ ನಿಮ್ಮನ್ನೇ ಕಾಲೇಜ್ ಹುಡುಗಿ ಹೆಂಗ್ ಕಾಣ್ತೇವೆ. ಅಲ್ಲ, ಬ್ಯೂಟಿ ಪಾರ್ಲರ್ದು ಮಹತ್ವ ಏನು? ಅಲ್ಲಿಂದ ಇವರಿಗೆ ಅವರು ಕಾಲು ಮುಟ್ಟಿದಕ್ಕೆ ಏನಾಯ್ತು ಏನೋ ನಮ್ಮ ವಯಸ್ಸಾದವರು ನೋಡಿ, ನಿಮ್ಮ ಹೆಸರು ಅದು ಇದೆಲ್ಲ ಕೇಳಿದ್ಮೇಲೆ ನೀವು ಕೊಡಗಿನಲ್ಲಿ ಇರೋದಲ್ಲ, ನೀವು ಕೊಡಗಿನ ಹಾಡಾಡಿ ಅಂತ ಹೇಳಿದ್ರು. ಬಂದೀರ ಬೆಂದಕ್ಕೆಲ್ಲ ನಿಂಗೆಲ್ಲ ಚಾಯತೆ ಉಳ್ಳಿರಲ್ಲ, ಮಕ್ಕಳು ಮರಿಯಲ್ಲ ನಿಂಗೆಲ್ಲ ಚಾಯತೆ ಉಳ್ಳಿರಲ್ಲ. ಕೋಲ್ ಕುಣಿತದಲ್ಲಿ ನಮ್ಮ ಸುತ್ತ ಸೇರ್ಕೊಳ್ಕೊಳ್ತೇನೆ. ತೇನು ತೆನೋ ತೆನೋ ತೆನುಂಡ ತೇನು ತೇನು ರಾಚೋದನ್ನ ನೋಟೊಂಡು ನಿಂಗ ಹೋತೆನು ಪೊಂದೆನು ಪೊಟ್ಟಿತೇನುಂಡು ಅನ್ನತ ದೇಶದ ಪುಟ್ಟತಿ ನಂಗ. ನಾವೊಂದು ಕೊಡಗಿನ ಹಾಡು ಹಾಡ್ಕೊಟ್ಟೆ, ಅದರ ಅರ್ಥನೂ ಹೇಳ್ಕೊಟ್ಟೆ. ಅವರಿಗೆ ತುಂಬಾ ಖುಷಿ ಆಯ್ತು. ಅಲ್ಲಿಗೆ ಈಗ ವಾಶ್ ಮಾಡಿದ್ರೆ ಮುತ್ತು ಕೊಡ್ಬೋದು. ಸ್ಟೈಲ್ ಏನ್ ಚೇಂಜ್ ಆಗಲ್ಲ, ಆದ್ರೆ ಚೆನ್ನಾಗಿ ಒಂಥರ ಗ್ಲೋ ಬರುತ್ತೆ, ಮತ್ತೆ ತಂಪಾಗಿರುತ್ತೆ. ಏನ್ ತುಂಬಿದೆ ಇರೋದು ತಂಪೆ ಸಾಕು. ನೀಟಾಗಿ ಮಸಾಜ್ ಮಾಡ್ಕೊಡ್ತೀವಿ ಸರ್. ಫೇಶಿಯಲ್ ಮಾಡ್ಕೊಡ್ತೀವಿ ಸರ್. ಫ್ರೀ ಅಲ್ಲ ಸರ್, ಇದು ಅಲ್ಲ, ನಾವು ಹೊಸಕೋಟೆಗೆ ಹೋಗೋರು ಅಲ್ಲ. ಯಾರು ಬರ್ತಾ ಇಲ್ಲ, ಒಪ್ಕೊಂತಾ ಇಲ್ಲ, ಮಂಗಳವಾರದೊತ್ತು ಮಾಡ್ಸಲ್ಲ ಅಂತಾರೆ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಜನ ಹೊರಗಡೆಯಿಂದ ಕರ್ಕೊಂಬರಕ್ ಹೋಗಿದ್ವಿ. 5 ನಿಮಿಷ ಅಲ್ಲ ಇಲ್ಲಿ ನಾವು ಇವಾಗ ಪರಿಸ್ತಂದಿಲ್ವಲ್ಲ. ಅಯ್ಯೋ, ಅಟ್ಲೀಸ್ಟ್ ಅದು 10 ನಿಮಿಷ ಆದ್ರೂ ಬಂದ್ಬಿಡ್ತದಲ್ಲ. ಅವ್ರಿಗೆ ಏನಂದ್ರೆ ನಮ್ಮ ಕಾಸ್ಟ್ಯೂಮ್ ಎಲ್ಲ ನೋಡ್ಬಿಟ್ಟು ಇವ್ರು ಕಟಿಂಗ್ ಮಾಡ್ತಾರ. ಫುಲ್ ಅವ್ರಿಗೊಂಥರ ಆಶ್ಚರ್ಯ, ಮತ್ತೆ ಒಂಥರ ಭಯ ಕೂಡ. ಅಂತಮ್ಮ ಒಂದು ಹೇರ್ ಕಟ್ ಒಂದ್ ನಿಮಿಷ. ಏನ್ ಗೊತ್ತಾ, ನಾವು ಸ್ವಲ್ಪ ನೋಡಕ್ ಲೋಕಲ್ ತರ ಇದ್ರಲ್ಲ ಅನ್ಬಿಟ್ಟು ಈಗ ಅಂತಮ್ಮ ಬಾ ಅಂತಮ್ಮ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಮಸಾಜ್ ಎಲ್ಲ ಮಾಡ್ಬೇಕಾದ್ರೆ ಫುಲ್ ಅವ್ರದ್ದು ಬೆಸ್ಟ್ ಹೀರೋ ಯಾರು, ಫಿಲಮ್ದು ಹಾಡೆಲ್ಲ ಹಾಡ್ಕೊಂಡು ಫುಲ್ ಎಂಟರ್ಟೈನ್ ಮಾಡ್ತಿದ್ವಿ. ಕೆಂಚಾಲು ಮಂಚಾಲು ಹೆಂಗವಳ ನಿಂಗ್ ಡೌಗಳು ಆಸೆ ಯಾವ ಹೇರ್ ಕಟ್ ನಿಮ್ದು? ನಾವು ಮೊದಲ ಕುಸ್ತಿ ಆಡ್ತಿದ್ದೀವ್ರಿ. ನಮ್ದು ಇದು ಸಿಂಬಲ್ ರೀ, ಜೇಟಿಗಳು. ತೆಲಿ ಪಲಿ ಎಲ್ಲ ಹಸನಂಗೆ ತೊಳೆದಿವ್ರಿ. ತೊಳೆದು ಎಣ್ಣೆ ಪಣ್ಣಿ ಒರಿಸಿ ಇದೆಲ್ಲ ಮಾಡೋಟ್ರಾಗೆ ಟೈಮ್ ರೀ 6 ರಾತ್ರಿ. ಆವಾಗ ಅಣ್ಣವ್ರು ಬಂದ ನಮ್ ಕೂಲಿ ಕೊಟ್ರಿ. ಬೆವರು ಸುರಿತು ಹೋಗ್ಬಿಡ್ತು ಸೆಕೆಂಡ್ರಿ, ಆದ್ರೆ ದಿನವಿಡೀ ದುಡ್ದಿರೋ ಜಾಲಿ ಜೂನಿಯರ್ಸ್ ಶರತ್, ಸಚಿನ್ ಮತ್ತು ಸೂಪರ್ ಸೀನಿಯರ್ಸ್ ಆದ ಜಟ್ಟಿಮನಿ ಭೋಜಂನವರು ವ್ಯಾಪಾರದಲ್ಲಿ ದುಡ್ಡು ಹೈರಾಣ ಆಗಿರೋದಂತೂ ಸತ್ಯ. ವ್ಯಾಪಾರದಲ್ಲಿ ಇವರು ಶ್ರಮ ಜೋರಿತ್ತ ಇಲ್ಲ ಕ್ರಮ ಜೋರಿತ್ತ ಅನ್ನೋದನ್ನ ಕಾದು ನೋಡ್ಬೇಕು. ಅಂತೂ ಇಂತೂ ಊರ್ ಬಸ್ಗಳು ಮೆಜೆಸ್ಟಿಕ್ ಬಿಡ್ತು. ಪಿಜ್ಜಾ ಅಂಗಡಿಗೆ ಕೃಷ್ಣ ಅಂಡ್ ಕ್ಷಮಾ, ಬೋಂಡಾ ಅಂಗಡಿಗೆ ಶಿಲ್ಪಾ ಅಂಡ್ ಕಿರಣ್. ಇಲ್ಲಿ ಪಿಜ್ಜಾ ಆಲ್ಟ್ ಇದೆಯಾ? ಪಿಜ್ಜಾ ಆಲ್ಟ್ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಕರ್ಕೊಂಡು ಹೋಗಿದ್ದ ಏರಿಯಾ ಅದು ರೆಸಿಡೆನ್ಷಿಯಲ್ ಏರಿಯಾ ಆಗಿತ್ತು. ಅಲ್ಲಿ ಒಂದು ಪಿಜ್ಜಾ ಆಟಂಕಿ ಇದ್ದಿದ್ದೇ ಇಲ್ಲ. ಇಲ್ಲಿ ಬೋಂಡಾ ಅಂಗಡಿ ಎಲ್ಲಿದೆ? ಮಸೀದಿ ಹತ್ರ ಇದೆಯಾ? ಜನಗಳು ಇದೇನಪ್ಪ ಈ ತರ ರೆಡಿ ಆಗ್ಬಿಟ್ಟು ಬೋಂಡಾ ಬಜ್ಜಿ ಕೇಳ್ತಿದಾರೆ ಅನ್ಕೊಂಡು ಎಲ್ಲ ನಗಡ ಸ್ಟಾರ್ಟ್ ಮಾಡಿದ್ರು. ಲೈಫ್ ಸೂಪರ್ ಗುಡಿ ಆಯೆ ಹೈ 4 ಗಂಟೆ के लिए काम चाहिए. ಬಿಸ್ನೆಸ್ ಟೈಮಲ್ಲಿ ಮಾಡೋಕ್ಕಾಗಲ್ಲ ಸರ್. ನಮಗೆ 4 ಅವರ್ಸ್ ಅಲ್ಲಿ ನೀವು ಕಸ ಗುಡಿಸೋದು ನಾವು ಗುಡಿಸ್ತೀವಿ. ಫಸ್ಟ್ ಅಲ್ಲಲ್ಲ, ಡೋಂಟ್ ಮಿಸ್ಟೇಕ್. ಫಸ್ಟ್ ಪಾಯಿಂಟ್, ನಮಗೆ ಒಂದು ವರ್ಕ್ ಕೆಲಸ ಬೇಕು, ನೀವು ಪೇಮೆಂಟ್ ಮಾಡ್ತೀರಾ ಅಷ್ಟೇ. 4 ಅವರ್ಸ್ ಅಲ್ಲಿ ಸೀನನ್ ಕೃಷ್ಣಾನಂದ್ಗೆ ತಲೆ ಮಾಂಸ ಅನ್ನೋದು ಇದಕ್ಕೇನೆ. ಟಾಸ್ಕ್ ನಲ್ಲಿ ಪಿಜ್ಜಾ ಅಂಗಡಿಗೆ ಹೋಗ್ಬೇಕು ಅಂತ ತಿಳಿಸಿದ್ರೆ ದಿನಸಿ ಅಂಗಡಿಗೆ ಬಂದಿರೋದು ನೋಡಿ. ಸೇಲ್ ಮಾಡ್ಕೊಡ್ತೀವಿ. ಒಂದಿನ ಕೆಲಸಕ್ಕೆ ಇಟ್ಕೊತೀರಾ ಇಲ್ಲಿ? ಡನ್ ಅಲ್ಲ? ಕೂಲ್. ಓಕೆ, ನಾವು
ಜೊತೆ ಕೆಲಸ ಮಾಡ್ತಿದೀವಿ ಅಂತ ಒಳಗಡೆ ಎಲ್ಲ ನೋಡಿದ್ರೆ ಅದೇ ಸಮೋಸ ಅಂಗಡಿ. ಇಲ್ಲ ಸರ್ ನಾವು ಬೋಂಡ ಮಾರಕ್ ಬಂದಿರೋದು, ಏನಾದ್ರೆ ಆ ಥರ ಕೆಲಸ ಇದ್ರೆ ಹೇಳಿ ಅಂತ. ಸೊ ಅವರು ಇಲ್ಲ ಅಂತ ಹೇಳಿದ್ರು. 1 2 hours 3 hours ವರ್ಕ್ ಕೊಡ್ಬೇಕು ನಮಗೆ. ಏನು ಕೆಲಸ ಸಿಕ್ಲಿಲ್ವಲ್ಲ, ಏನು ಮಾಡೋದು ಅಂದ್ಬಿಟ್ಟು ತುಂಬ ಥಿಂಕ್ ಮಾಡಿ ಫೀಲ್ ಮಾಡ್ತಾ ಇದ್ರು. ಇಬ್ಬರಿಗೂ ಒಂದು ಕೆಲಸ ಬೇಕು. ಆನರ್ ಸ್ವಲ್ಪ ಆಚೆ ಹೋಗಿದ್ದಾರೆ. ಅಮ್ಮ ಯಾರ್ದಮ್ಮ ಬೋಂಡ ಇದು, ನಿಮ್ದಾ? ಅವ್ರ ಹತ್ರ ಕೇಳ್ಕೊಂಡಾಗ ಮಾಡಿ ಅಂತ ಅವ್ರು ನಮ್ಮ ಒಂದ್ಸರಿ ಹಿಂಗೆ ಮೇಲಿಂದ ಕೆಳಗಡೆ ನೋಡ್ಬಿಟ್ಟು ನೀವೇನ್ ಮಾಡೋ ಮಕ್ಕಗಳು ಅಂತ ಮನ್ಸಲ್ಲಿ ಅನ್ಕೊಂಡ್ರು. ಬೋಂಡ ಮಾಡ್ತೀರಲ್ವಾ, ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಇವಾಗ ಸ್ಟಾರ್ಟ್ ಮಾಡಿ. ನಾನು ಸ್ವಲ್ಪ ಹೇಗೋ ಮಾತಾಡಿ ಕನ್ವಿನ್ಸ್ ಮಾಡ್ದು. ಮಂಗ್ಲಮ್ಮ ಅವ್ರು ನಮಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ತೀವಿ, ನಾವು ಕೆಲಸಕ್ಕೆ ಸೆಟ್ ಆದ್ರೆ ನಮಗೆ ಅವ್ರನ್ನ ಇಸ್ಕೊಂತೀವಿ, ಇಲ್ಲ ಅಂದ್ರೆ ಕಳಿಸ್ತೀವಿ. ಮಂಗಳೂರು ಅಡಿಗಾಸ ಆದರೆ ನಂಗೆ ತುಳು ಬರುತ್ತೆ. ಚಕ್ಕಂತ ಮಾತಾಡ್ಬಿಟ್ರೆ ಇಂಚ್ ಅಂದರೆ ಅವ್ರು ಒಪ್ಕೊಂಡ್ಬಿಡ್ತಾರೆ. ಅಡಿಗಾಸ್ ಹೋಟೆಲ್ ಸಿಕ್ಕರೆ ತುಳು ಮಾತಾಡಿ ಹುಳು ಬಿಡ್ತೀನಿ ಅನ್ನೋದು ತಲೆ ಮಾಂಸ ಅವರ ಅಂಬೋಣ. ಲೈಫ್ ಸೂಪರ್ ಗುರುದಿಂದ ಬಂದಿದ್ದೀವಿ. ನಮಗೆ ಇವತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ, ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ. ಏನು ಕೆಲಸ ಇಲ್ಲಲ್ಲ, ನಮ್ಗೆ ಏಜ್ಗೆ ನೀವು ಕೆಲಸ ಕೊಡಬೇಕು. ಸ್ವಾಮಿ ಕೆಲ್ಸ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಅಂದ್ರೆ ಓನರ್ಗೆ ಆರ್ಡರ್ ಮಾಡ್ತಿರಲ್ರಿ. ನಿಮ್ ತಲೆಯಲ್ಲಿ ಮಾಂಸ ಇದೆ ಹೊರತು ಬುದ್ಧಿ ಇಲ್ಲ ಬಿಡಿ. ಈಗ ನಮ್ಗೇನ್ ಗೊತ್ತಾ, ಒಂದ್ ಕೆಲಸ ಸಿಕ್ಬೇಕು, ಅವ್ನು ₹1 ಕೊಡ್ಲಿ, ಕೊಡಲ್ಲ ಸರಿ. ಇವಾಗ ಅದಾಗ ಗೊತ್ತಾಯ್ತಲ್ಲ ಕೊಡಲ್ಲ ಅಂತ, ಅದನ್ನ ಯಾಕೆ ಅರ್ಗೆ ಮಾಡ್ತೀರಾ? ನೆಕ್ಸ್ಟ್ ಪಾಯಿಂಟ್ ಹೋಗಿ. ಅದು ನಾವು ಹೋಗಿ ಲೊಕೇಶನ್ ಅಲ್ಲಿ ನಿಂತಿದ ತಕ್ಷಣನೇ ಫುಲ್ ಜನ ಎಲ್ಲ ಗ್ಯಾದರ್ ಆಗ್ಬಿಟ್ರು. ಸೊ ನೋಡಿದ ತಕ್ಷಣ ಓಕೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಒಂದ್ ಬೋಂಡೆ ಒಂದ್ ₹2 ಇರ್ಬೋದು. ವಾಟ್ ಬಿಸ್ನೆಸ್ ಯು ಕ್ಯಾನ್ ಡು. ಅದು ಅಮ್ಮ ಕೊಡ್ಬೇಕು, ಅವ್ರು ನಮಗೆ ಸ್ಯಾಲ್ರಿ ಯಾಕೆ ಕೊಡ್ಬೇಕು? ಸೊ ಆಲ್ ದಿಸ್ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಏನೋ ದೊಡ್ಡ ಮೆಣಸಿನ್ಕಾಯಿನ ಕಟ್ ಮಾಡಿ ಅದ್ರೊಳಗಡೆ ಈರುಳ್ಳಿ ಹಾಕಿ ಕೊತ್ತಂಬರಿ ಎಲ್ಲ ಹಾಕಿ ಅದನ್ನ ತರ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತದೆ. ಶಿಲ್ಪ ನಾನು ಬೋಂಡ ಮಾಡ್ತೀನಿ ಅಂತ ಜೋರು ಹಚ್ಕೊಂಡ್ಲು. ಕಿಚನಲ್ಲಿ ಅಡುಗೆ ಮಾಡೋದಂತೂ ಯಾವತ್ತೂ ನೋಡಿಲ್ಲ. ಇವತ್ತು ಬೋಂಡ ತಿಂದು ಪಾಪ ಜನಗಳು ಸತ್ತೋಗದೆ ಅಂತಾನೆ ಅನ್ಕೊಂಡೆ. ನೀವು ಪಕೋಡ ಮಾಡ್ತೀರಾ? ಮಾಡ್ತೀರಲ್ಲ, ಈರುಳ್ಳಿನ ಅದ್ಬಿಟ್ಟು ಮಾಡ್ಬೋದು. ಈರುಳ್ಳಿ ಜಾಸ್ತಿ ಕಟ್ ಮಾಡಿ, ಈರುಳ್ಳಿ ಜಾಸ್ತಿ ಬೇಕು ಹೋಗುತ್ತೆ. ಅರೆ ಮ್ಯಾಂಗ್ಳೂರ್ ಎಸ್ ತುಳು ಬರ್ಪಣ. ಆಂಡ ಎಂಟ್ಲ ಜಾಲ ಗೊತ್ತಾ, ಆ ಟಾಸ್ಕ್ಗೋಸ್ಕರ ಒಂದು 4 ಗಂಟೆ 2 hours ಏತ ಒಂಜಿ ವರ್ಕ್ ಮಾಡ್ಕೊಡು. ಮಂಗಳೂರು ಹೋಟೆಲ್ ಸಿಕ್ತು ಅಂತ ಯಜಮಾನ್ರು ತುಳು ಶೂರು ಹಚ್ಕೊಂಡ್ರು. ಅವ್ರಿಗೆ ತಲೆಗೆ ಹೋಗ್ತಿಲ್ಲ, ಇವರು ತಲೆ ತಿನ್ನೋನ್ ಮಾತ್ರ ಬಿಡ್ತಿಲ್ಲ. ಇಲ್ಲ ಬೇಡ, ಇನ್ನೇನ್ ಮೇಡಮ್ ಮಾಡೋದು? ಪಾಪ ಕ್ಷಮ ಅವರು ಬೆಲ್ಟ್ ಮಧ್ಯ ಬಕ್ಕಲ್ ಸಿಕ್ಕಾಕೊಂಡ್ ಹಾಗೆ ಕೂರ್ದು ಬೀಳ್ತಾ ಇದಾರೆ. ಅದೇನ್ ಡಾಮಿನೇಟ್ ಮಾಡ್ತಿರ್ರಿ ಸ್ವಾಮಿ? ಕೈ ಉಂಡೆನೆ ಬರ್ತಾ ಇಲ್ಲ ಇದೊಳ್ಳೆ. ಫಸ್ಟ್ ಬೋಂಡ ಅಮ್ಮ ಇದು ಯಾವ ಥರ ಇದು ನೋಡಿ, ಇದ್ರ ಕೆಲಸ ಆಯ್ತು. ಸಣ್ಣ ಆಗ್ತೈತೆ ನೋಡಿ. ಫಸ್ಟ್ ಬೋಂಡ ಮಾಡಿ ತೆಗಿತಾ ಇದೀವಿ. ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಬೋಂಡ ಮಾಡ್ತಿದ್ದಂಗೆ ನಮ್ಮ ನೋಡಿ ಜನ ಅಲ್ಲೇ ನಿಂತ್ಬಿಟ್ಟಿದ್ರು. ಇನ್ನೂ ಜನ ಜಾಸ್ತಿ ಬರ್ತಾ ಇದ್ರು. ಫಸ್ಟ್ ಬೋಂಡ ನಿಮ್ಗೆ ಕೊಡ್ತೀವಿ ನಾವು, ಆಯ್ತಾ? ತಯಾರು ಮಾಡೋ ಪ್ರಾಡಕ್ಟ್ ಉಪ್ಪಿಟ್ಟೆ ಆಗಿರ್ಲಿ ಇಲ್ಲ ಉಪ್ಪೇ ಆಗಿರ್ಲಿ, ಕ್ವಾಲಿಟಿ ಟೆಸ್ಟ್ ಆಗ್ಲೇಬೇಕು. ಸೊ ಶಿಲ್ಪ ಮಾಡಿರೋ ಬೋಂಡಾಗೆ ಓನರ್ ಇಂದಾನೆ ಕ್ವಾಲಿಟಿ ಚೆಕ್. ₹2 ಬೋಂಡನ ₹5 ಮಾರೋದು, ₹5ನ ₹10. ಏನಕ್ಕಂದ್ರೆ ನಾವು ಫಸ್ಟ್ ಟೈಮ್ ಮಾಡ್ತಿರೋದು, ಅದ್ರ ಮೇಲೆ ಕಷ್ಟ. ಸೊ ನಾವು ಎಲ್ಲರಿಗೂ ಹೇಳ್ತಿದ್ದೆ, ಅದು ಬೋಂಡಕ್ಕೆ ದುಡ್ಡು ಕೊಡಬೇಡಿ, ನೋಡಿ ನಮ್ಮ ಕಷ್ಟಕ್ಕಾರೆ ದುಡ್ಡು ಕೊಡಿ ಅಂತ ಎಲ್ಲರಿಗೂ ಹೇಳ್ದು. ಒಂದು 2 hours ಕೊಟ್ಟರೆ ಸಾಕು. ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಯಜಮಾನ್ರಿಗೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೈ ಸೋಪ್ ಕೊಡ್ರಿ ಅಂದ್ರೆ ಬಟ್ಟೆ ಸೋಪ್ ಇಡೋ ಜಾಯಮಾನ. ಸುಮ್ನೆ ಪೇಂಟ್ ಅಂಗಡಿಗೆ ಬಂದವ್ರೆ. ಪಿಜ್ಜಾ ಅಂಗಡಿ ಹುಡುಕ್ರಿ ಅಂದ್ರೆ ಆಪಲ್ ಗೀಪಲ್ ಎಲ್ಲ ಮಾಡ್ತೀವಿ, ಸಂಬಳ ಕೊಡ್ತೀರಾ? 2 ಗಂಟೆ. ತಳ್ಳೋ ಗಾಡಿ ಅವನ ಕೈಯಲ್ಲಿ ತಟ್ಟಿಸ್ಕೊಳ್ತಾರಾ ಇಲ್ಲ ಜೇಬಿಗೆ 2 ಸೇಬು ಇಕ್ಕಿಸ್ಕೊಳ್ತಾರಾ ಅಂತ ನೀವೇ ನೋಡಿ. ನಮಗೆ ಪೂರ್ತಿ ನಿರಾಶೆ ಆಯ್ತು. ಹೋಗಿ ಬಿಡು ಅಂತ ಮತ್ತೆ ಅಡ್ಡಾಡ್ಕೋತ ಹೋದಿ. ನೀವು ಕೆಲಸ ಕೇಳಲಿಕ್ಕೆ ಬಂದಿರಿ, ಅದು ನಿಮ್ಮ ರೆಸ್ಯೂಮ್ ಎಲ್ಲಿದೆ ಅಂತ ಕೇಳಿದ್ರು. ಈ ಕಡೆ ಕಾರ್ಡ್ ಇತ್ತು ರಿಯಾಲಿಟಿ ಶೋದು. ಇದ ನೋಡ್ರಿ ನಮ್ದು ರೆಸ್ಯೂಮ್ ಅಂತ ಹೇಳಿದ್ರು. ಸ್ಯಾಂಪಲ್ ತೋರಿಸ್ತೀವಿ, ಓಕೆ. ನೀವು ಅದರಲ್ಲಿ ಟ್ರೈ ಮಾಡಿ ಆಮೇಲೆ ಕನ್ನಡ ಬರ್ತಾವಲ್ಲ ಸರ್? ಸ್ವಲ್ಪ ಅಷ್ಟು ಬಂದ್ರೆ ಸಾಕು. ಕ್ಯಾರೆಟು, ಬೀನ್ಸು, ಹರ್ಬ್ಸು ಇವೆಲ್ಲ ಕಟ್ ಮಾಡಿ ತೋರಿಸು ಅಂತ ಹೇಳಿದ್ರು. ಆಮೇಲೆ ಅವೆಲ್ಲ ಚಾಕು ಇದ್ದು ಕಟ್ ಮಾಡೋದು ಅವ್ರು ತೋರಿಸಿದ್ರು. ನಾನು ಕೃಷ್ಣ ಅಂತ ಅದು ಮಾಡಿದ್ವಿ. ಅಲ್ಲ ಹಾಗಿರ್ಬಾರ್ದು, ಅವ್ರು ಹೇಳ್ತಾರೆ ಇದು ಹಿಡಿ ಹಿರಿಯ ನಾನು ಮಾಡ್ತಾ ಇರೋದು.
ನೀವ ಮಾಡೋದು ನೋ ಫೈಟಿಂಗ್ ಬಾಬಾ. ಫಸ್ಟ್ ಗ್ರೇಟ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಇಸ್ ಟೊಮೊಟೊ, ಬ್ಲ್ಯಾಕ್ ಆಲಿಸ್, ಓಕೆ. ಚೀಸ್. ದ ಮೆನು is ನಾವು ಫಸ್ಟ್ ಟೈಮ್ ನಾನು ಚಿಕನ್ ಪೀಸಸ್ ಕೈ ಆಗಿರೋದಿದ್ದು. ಬರೀ ಕಾಣ, ಇಂಗ್ಲಿಷು ಅಷ್ಟೊಂದು ಬರೋಲ್ಲ, ಫ್ಲೂಯೆಂಟ್ ಇಲ್ಲ. ನನಗೆ ಅಯ್ಯೋ ಇಷ್ಟು ಕಷ್ಟಪಟ್ಟು ನಾವು ಹುಡುಕಿ ಅಂತೂ ಇಂತೂ ಮಾಡಿ ಒಂದು ಜಾಬ್ ಸಿಕ್ಕಿತ್ತು, ಅದು ಈ ಕೃಷ್ಣಾನಂದ ಕಳೆದಿಟ್ಟಲ್ಲ ಅಂತ ಅನ್ಕೊಂಡು ಜಾಡಲಿಕ್ಕೆ ಹತ್ತಿದೆ. ನೋಡಿ, ನೀವು ಮಾಡಿದ ಕೆಲಸಕ್ಕೆ ನಾವು 100 ರೂಪಾಯಿ ಕೊಡ್ತಾ ಇದೀವಿ, ತಗೊಂಡು ಹೋಗ್ಬೋದು ಅಂದ್ಬಿಟ್ಟು ತುಂಬಾ ವಿನಯದಿಂದ ಹೇಳಿದ್ರು. ಬನ್ನಿ, ನೀವು ಬೋಂಡ ಬಜ್ಜಿ ಎಲ್ಲ ತಿನ್ನಲ್ವಾ? ನಾನು ಸ್ಪೆಷಲಿ ಹುಡುಗಿರ್ನೆಲ್ಲ ಕರ್ಕೊಬರ್ತಿದ್ದೆ. ಶಿಲ್ಪ ಹೋಗ್ಬಿಟ್ಟು ತಾತಂದಿರು ಮತ್ತೆ ಈ ಹುಡುಗರನ್ನೆಲ್ಲ ಕರ್ಕೊಬರ್ತಿದ್ರು. ఏం కావాలి? బోండా ఎంక్లే చేసింది. ఏం కావాలి? 10 ರೂಪಾಯಿಗ? ಇದು 10 ರೂಪಾಯಿ ಆಯ್ತಲ್ಲಮ್ಮ, ಇದು 10 ರೂಪಾಯಿ ಆಯ್ತು ಆಯ್ತಲ್ಲ. ಹುಡುಗಿ ಚಿಕ್ಕವಳಾದ್ರೂ ತುಂಬಾ ಚೆನ್ನಾಗಿ ಮಾಡಿದ್ಲು. ಬಂಬಾಡಾಗಿದೆ, ಚೆನ್ನಾಗಿದೆ ಉಪಕಾರ. ಸೊ ಬೆಳಗಿನ ಸಂಜೆ ಬೋಂಡ ಮಾರಿ ನಾವು ಹೆಂಗೆ ಒಳ್ಳೆ ಬೋಂಡ ಮಾರೋ ತರಾನೇ ಆಗೋಗಿತ್ತು ನಮ್ಮ ಪರಿಸ್ಥಿತಿ. 30, 40, 25 ಬರುತ್ತೆ. which is 2 rupees each. ಸೊ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿ ನಡೀತು. ಅಲ್ಲಿ ರೋಡಲ್ಲಿ ಇರೋರೆಲ್ಲರೂ ಬಂದ್ಬಿಟ್ಟು ಬೋಂಡ ಅಂಗಡಿಯೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಇಂತೂ ಮಾಡಿ ಒಂದು ಪಿಜ್ಜಾ ಹಟ್ಟಿಗೆ ಹೋದ್ವಿ. ಅಡ್ಡಿಲ್ಲ, ನಿಮಗೆ ಕೊಡ್ತೀವಿ ಜಾಬ್ ಅಂತ ಹೇಳಿದ್ರು. ಸ್ವಾಮಿ, ಈಗ ನೀವು ಸೇರ್ಬೇಕಾದ ಜಾಗಕ್ಕೆ ಸೇರಿದ್ರಿ, ಇಲ್ಲಾದ್ರೂ ಕೆಲಸ ಮಾಡಿಪ್ಪ. 2-3 ವೆಜಿಟೇಬಲ್ ಪಿಜ್ಜಾ ಮಾಡಿದೆ ನಾನು. ಅಷ್ಟಾಗಿ ನಾನು ಎಕ್ಸ್ಪರ್ಟ್ ದವ್ರಗತ್ಲೆ ಅವ್ರು ಹೇಳಲ್ದೇನೆ ಮೊದಲೆಲ್ಲ ಅದಕ್ಕೆ ಟಾಪಿಂಗ್ ಆಗೋದು, ಎಲ್ಲ ಆದ ಮೇಲೆ ಕಟ್ ಮಾಡೋದು, ಅದೆಲ್ಲ ಕಲ್ತವ್ರಗತ್ಲೆ ಮಾಡ್ಲಿಕ್ಕೆ. ಯಾವ್ಯಾವ ಥರ ಜನ ಬರ್ತಾರೆ, ಯಾವ ಥರ ಅದೆಲ್ಲ ಗ್ಯಾದರ್ ಮಾಡಿದೆ. ಆಯಾ ಜನಕ್ಕೆ ಆಯಾ ಥರ ಸ್ಟೈಲಲ್ಲಿ ಒಬಿಡಿಯಂಟ್ ತೋರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಮೊದಲೊಂದು ಸ್ವಲ್ಪ ನಿರಾಶೆ ಆಗಿತ್ತು, ಈಗ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಯಾವಾಗ ನಮ್ಮ ಸೂಪರ್ ಗುರು ಮನೆಗೆ ಹೋಗಿನೋ, ಯಾವಾಗ ಈ ಪಿಜ್ಜಾ ಮಾಡಿ ಎಲ್ಲರಿಗೂ ಟೇಸ್ಟ್ ಕೊಡೋಣ ಅಂತ ತುಂಬಾನೇ ಎಕ್ಸೈಟ್ ಆಗ್ತಿದೆ. 70 ವರ್ಷ ವಯಸ್ಸಾಗಿ ಇಷ್ಟು ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ ಸರ್, ಕಾಂಪ್ಲಿಮೆಂಟ್ಸ್ ಅಂದ್ಬಿಟ್ಟು 100 ರೂಪೀಸ್ ಟಿಪ್ಸ್ ಕೊಟ್ರು ಸರ್. ಸೊ ಟೈಮ್ ಎಂಡ್ ಆಗ್ಲಿಂದ ಈಗ ನೋಡೋದ ಎಷ್ಟು ದುಡ್ದಿದೀವಿ ಅಂತ ಖುಷಿ. ನಿಮ್ಮ ಅಂಗಡಿ ನೀವು ಕೌಂಟ್ ಮಾಡಿ ಹೇಳಿ. ಮಾಡಿ ಎನ್ಸಿ ನೀವು. ಫೈನಲಿ ಪೇಮೆಂಟ್ ಕೇಳೋ ಟೈಮ್ ಹೈಟ್ಸ್ ಆಫ್ ಎಂಬ್ಯಾರಿಸ್ಮೆಂಟ್. ನಮ್ಗೆ ಸಂಬಳ ಕೊಡ್ತೀರಾ ಇದರಲ್ಲಿ? 500 ರೂಪಾಯಿ 2 ನೋಟಿಂಗ್ ತೆಗೆದು ಕೊಡ್ತಾರೆ. ನೀವು ಕಷ್ಟಪಟ್ಟಿದ್ದಕ್ಕೂ ಹಂಗೆ, ಅಥವಾ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ಅನ್ಕೊಂಡು 200 ರೂಪಾಯಿ ತೆಗೆದು ಕೈ ಕೊಟ್ಟಾಗಳೆ ಕೊಡ್ದಂಗೆ ಆಗೋಯ್ತು. ತುಂಬಾ ಕಡಿಮೆ ಆಯ್ತಮ್ಮ. ಸಾರಿ, 150 ರೂಪಾಯಿ ಸೇರಿಸ್ಕೊಟ್ಟು ಟೋಟಲ್ ನಂಗೆ 350 ರೂಪಾಯಿ, ಶಿಲ್ಪಂಗೆ 350 ರೂಪಾಯಿ ಕೊಟ್ಟವತ್ತು ಮುಗಿಸೋದು. Thank you for your service. It's your ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಂದು 150 ಕೊಡ್ಬೋದು ಒಬ್ಬೊಬ್ಬರಿಗೆ ಅಂತ ನಾನು ತಿಳ್ಕೊಂಡೆ. ಅವ್ರಿಬ್ಬರಿಗೂ 300 ರೂಪಾಯಿ ಕೊಟ್ಟರು. ತುಂಬ ಸಂತೋಷ ಆಯಿತು. ಒಳ್ಳೆ ಸ್ಯಾಲ್ರಿನೂ ಕೊಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು US ಪಿಜ್ಜಾದವ್ರಿಗೆ ಕೃತಜ್ಞತೆ ಅರ್ಪಿಸ್ತೇವೆ. ಟಾಸ್ಕ್ ಕೊನೆಗೂ ಮುಕ್ತಾಯ ಆಯ್ತು. ನಮ್ಮ ಸಂಬಳನೂ ಬಂದಿದೆ. ತುಂಬಾ ಖುಷಿ ಆಗ್ತಿದೆ, ಒಂದ್ ಕಡೆ ಭಯನೂ ಆಗ್ತಿದೆ, ಯಾರು ಎಷ್ಟು ಮಾಡಿದಾರೋ ಅಂತ. ಈ ಕಡೆ ನಮ್ ಸೀನಿಯರ್ಗಳು ಪಿಜ್ಜಾ ಮಾಡಿದ್ದಾಯ್ತು, ಆ ಕಡೆ ನಮ್ ಜೂನಿಯರ್ಗಳು ಬೋಂಡಾ ಕರೆದಿದ್ದು ಆಯ್ತು. ದೇಸಿ ಬೋಂಡಾನ ಇಲ್ಲ ಫಾರಿನ್ ಪಿಜ್ಜಾನ, ಗೆಲ್ಲವ್ರು ಯಾರು ಕಾದು ನೋಡ್ಬೇಕು. ಕಾಫಿ ಡೇ ಸರ್, ಇಲ್ಲಿ ಟೀ ಕಾಫಿ ಮಾಡ್ತಿದ್ದೀರಾ? ನಮ್ಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ನಮ್ಗೆ ಇವತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಟೀ ಅಂಗಡಿ, ಕಾಫಿ ಶಾಪ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ವರ್ಕ್ ಮಾಡ್ಬಿಟ್ಟು ಅರ್ನ್ ಮಾಡಬೇಕು. ಸೊ ನಿಮ್ಮ ಕಡೆಯಿಂದ ಏನು ಮಾಡೋಕ್ಕಾಗುತ್ತಾ ಹೆಲ್ಪ್? ಅವಾಗ ಅವ್ರು ಒಪ್ಕೊಂಡ್ರು. ಆಮೇಲೆ ಗೊತ್ತಾಗ್ತು ಆ ಬೇಕ್ರಿಲಿ ನಮಗೆ ಕೇಕ್ಸ್ ಆಗಿರ್ಬೋದು ಮತ್ತೆ ಜ್ಯೂಸಸ್ ಆಗಿರ್ಬೋದು ಎಲ್ಲ ಆಯ್ತು ಅಂತ. ನಮಗೆ ಟಾಸ್ಕ್ ಸಿಕ್ಕಿದ್ದು ರೋಡ್ ಸೈಡು ಬರೀ ಟೀ ಸ್ಟಾಲ್, ಅದ್ರಲ್ಲಿ ಮಾತ್ರ ಮಾಡೋಕ್ಕೆ ಅಂತ. ಪೆಟ್ಟಿ ಅಂಗಡಿ ಉಳ್ಕೊಂಡು ಎಲ್ಲೋ ಹೋಗೋದು. ಇದು ಕಾಫಿ ಡೇ ಎಲ್ಲಿದೆ ಅಂತ ಹೆಸರು ಹೋಗ್ಲಿ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ, 1 ಕಿಲೋಮೀಟರ್ ಇದೆ ಅಂತಾರೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅವ್ರು ಇಲ್ಲಿಂದ ಅರ್ಧ ಕಿಲೋಮೀಟರ್, ಇನ್ನೊಂದು 1 ಕಿಲೋಮೀಟರ್ ಈ ತರ ಎಲ್ಲ ಹೇಳಿ ನಮ್ಮನ್ನ ಸಿಕ್ಕಾಬಟ್ಟೆ ನಡೆಸ್ಬಿಟ್ರು. ಕಾಫಿ ಟೀ ಅಂಗಡಿಗೆ ಹೋಗ್ಬಿಟ್ಟು ಸೇಲ್ ಮಾಡ್ಬೇಕು ಅಂತ. ಸೊ ನಿಮ್ಮ ಅಂಗಡಿ ನಮ್ಗೆ ಏನಾದ್ರು ಆ ಥರ ಅವಕಾಶ ಇದೆಯಾ? ಇದುವರೆಗೂ ಅಷ್ಟೇ ಯಾರ ಮುಂದೆನೂ ಅಂಗ್ಲಾಚಿ ಬೇಡ್ಕೊಳ್ಳೋದಾಗ್ಲಿ ಅಥವಾ ರಿಕ್ವೆಸ್ಟ್ ಮಾಡೋದಾಗ್ಲಿ ಮಾಡಿಲ್ಲ. ಬಟ್ ಏನಾದರೂ ಇಟ್ ವಾಸ್ ಅ ಟಾಸ್ಕ್, ಸೊ ವಿ ಹ್ಯಾಡ್ ಟು ಡೂ ಇಟ್.
ಕಾಫಿ ಡೇ. ಕಾಫಿ ಟೀ ಮಾಡ್ತೀರಾ ಇಲ್ಲಿ? We are doing a reality show in Zee TV. ನಮ್ಗೆ ಇವತ್ತು ಒಂದು ಟಾಸ್ಕ್ ಇದೆ. As a part of that, we are supposed to work in a restaurant. ಕಾಫಿ ಟೀ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ಕೆಲಸ ಕಲ್ತು Collect the wages and then satisfy you on go. ನಾವಿಲ್ಲಿ ಮಾಡ್ಬೋದಾ? If you'll agree, we'll. ಓಕೆ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. Tell us the work. We'll start from now. You have to give this in the table. Enjoy yourself, please. Please don't hesitate to ask for anything. Please enjoy. ಅಲ್ಲಿ ಒಳಗಡೆ ಹೋದ್ರೆ ಅದು ಕಾಫಿ ಬಾರ್ ಅಲ್ಲ, ಒಂದು ಫುಡ್ ಕೋರ್ಟ್ ಅದು. ಇದಾಗೋದಿಲ್ಲ. ಮತ್ತೆ ಅಲ್ಲಿಂದ ಇಳಿದ್ಬಿಟ್ಟು ಬಂದ್ವಿ. ನಾವೀಗ ಕಾಫಿ ಕೋರ್ಟ್ ಕಡೆಗೆ ಹೋಗ್ಕೊಂಡು ಹೋಗ್ತಾ ಇದ್ವಿ. ಅಂಗಡಿ ಸಿಕ್ಕಾಪಟ್ಟೆ ಗಲೀಜಿತ್ತು, ಅದನ್ನು ನಾನು ಕ್ಲೀನಾಗಿ ಕಸ ಗುಡಿಸಿ ಮತ್ತು ಸಂಗೀತ ಟೀ ಹೇಳಿಸ್ಕೊಳ್ಳೋಕ್ಕೆ ಓನರ್ ಹತ್ರ ಹೋದರು. ಟೀ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರು ಸಂಗೀತ ಅವರು. ರಿಯಾಲಿಟಿ ಶೋ ಬಂದಿದ್ದೀವಿ. ಸಿಟಿ ಮ್ಯಾನೇಜರ್ ಪ್ರಮೋದ್ ಪರ್ಮಿಷನ್ ಇರ್ತದೆ ಕೇಳ್ತೀರಾ? ಕೊನೆಗೂ ಕಾಫಿ ಡೇ ಒಂದು ಸಿಕ್ತು. ಚಕ್ರವರ್ತಿ ಮಾತಾಡಿದ್ರು. ಆ ಓನರು ಆಯ್ತು ಇನ್ನೊಂದು ಅರ್ಧ ಗಂಟೆ ಅಲ್ಲೇ ಇರಿ, ಬರ್ತೀನಿ ಅಂತ ಹೇಳಿದ್ರು. Thank you very much for your consideration. Kindly come, sir. ನಾವು ಒಂದು ಸ್ವಲ್ಪ ಕೂತ್ಕೊಂಡು ನೋಡಿದ್ವಿ. ಅದು ನೋಡಿದ್ರೆ ವೆರಿ ಒಂಥರ ಚಿಕ್ಕ ಜಾಗ ಅದು. ನಮಗೆ ಸಂಪಾದನೆ ಜಾಸ್ತಿ ಬೇಕು. ಇಲ್ಲಿ ಗಿರಾಕಿನೇ ಇಲ್ಲದಿರೋ ಕಡೆ ಏನು ಸಂಪಾದನೆ ಮಾಡೋಕ್ಕಾಗುತ್ತೆ ಅಂತೇಳಿ ಅಲ್ಲಿಂದ ಹೊರಟ್ಬಿಟ್ಟಿವಿ ನಾವು. ₹8 ಸರ್ ಒಂದು ಟೀ. ಹೌದಪ್ಪ ₹8. ಯಾರು ಹೇಳಿದ್ರು? Till the evening we are supposed to work. And ಆ ಮನುಷ್ಯ ಅದು ಆ ಥರ ಸೇರ್ಸೋಕ್ಕೂ ರೆಡಿ ಇಲ್ಲ. ಯಾಕಂದರೆ ಅವ್ರದ್ದೇ ಕಾರ್ಪೊರೇಟ್ ಆಫೀಸ್ಗಳು ಅವು ಇವು ಅವ್ರನ್ನ ಕೇಳಬೇಕಾಗತ್ತೆ. ಈ ರಾಮಾಯಣಗಳು ಮತ್ತೆ ಒಂದು ಕಡೆ ಹೋದ್ವಿ. ಅಲ್ಲಿ ಇನ್ನೊಂದು ಕಾಫಿ ಡೇ. ನಾನು ನಮ್ಮ ಹೈಯರ್ ಅಪ್ಸ್ ಕಾಂಟ್ಯಾಕ್ಟ್ ಮಾಡಿ ಒಂದು 10 ನಿಮಿಷದಲ್ಲಿ ಹೇಳ್ತೀನಿ. ಇದು 10 ನಿಮಿಷದ ಆದ್ಮೇಲೆ ಅವರು ಇದನ್ನ ಪರ್ಮಿಷನ್ ನಾವು ಕೊಡೋಕ್ಕಾಗೋಲ್ಲ ಅಂತಂದ್ಬಿಟ್ರು. ನಮ್ಮ ಎಲ್ಲ ಅಷ್ಟು 1.5 ಅವರ್ ನಡೆದಿದ್ದು ಎಲ್ಲ ದಂಡ ಆಯ್ತು. ಹುಡುಕಿ ಸತ್ ಸುಣ್ಣ ಆಗ್ಬಿಟ್ವಿ. ಕೊನೆಗೆ ಒಂದು ಕಡೆಗೆ ಮೋಕಾ ಕಾಫಿ ಬಾರ್ ಅಂತೇಳಿ ಏನೋ ಒಂದು ಕಾಣ್ತು ಅಲ್ಲಿ. ಚಕ್ರವರ್ತಿ ಅವರಿಗೆ ಸರ್ವಿಸ್ ಮಾಡುವಂಥದ್ದು. ನನಗೆ ಬಂದು ಸೆಕ್ಯೂರಿಟಿ ಕೆಲಸ ಮಾಡಬೇಕು ಅಂದ್ಬಿಟ್ಟು. feel comfortable, sir. ಸೊ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು. ಯಾವತ್ತೂ ಆ ರೀತಿ ಒಂದು ಕಾಮೆಂಟ್ಸ್ ನ ಕೇಳಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಾನು ಹೋಪ್ ಲೂಸ್ ಮಾಡ್ಕೊಳಕ್ ಹೋಗ್ಲೇ ಇಲ್ಲ. ಏನೇ ಇದ್ರು ಇಟ್ ವಾಸ್ ಮೈ ಟಾಸ್ಕ್. ಐ ಹ್ಯಾಡ್ ಟು ಡೂ ಇಟ್. Feel free, sir. Enjoy yourself. ಒಂದೇನಾ? If any service is wanted, please don't hesitate. We'll be here. ಶಾಪ್ ಓನರ್ ಏನಿದ್ದಾರೆ ಅವ್ರು ಬಂದ್ಬಿಟ್ಟು ನೀವು ಈ ರೀತಿ ಹೊರಡ್ಬೇಕಾಗತ್ತೆ, ಯಾಕಂದ್ರೆ ನಂಗೆ ಇಲ್ಲಿ ತೊಂದರೆ ಆಗ್ತಿದೆ ಅನ್ನೋದೆಲ್ಲ ಶುರು ಮಾಡಿದ್ರು. ಮಧ್ಯಾಹ್ನ ಬಜ್ಜಿ ಬೋಂಡ ಕೆಲಸ ಇರುತ್ತೆ, ಅದಕ್ಕೆ ಬೇಡ ಅವ್ರ ಕೆಲಸ ಇಷ್ಟ ಆಗಿಲ್ಲ ಸರ್. ಏನೆಲ್ಲ ಬಜ್ಜಿ ಬೋಂಡ ಹಾಕಬೇಕು. ರೂಲ್ಸ್ ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡಂಗಿಲ್ಲ. ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಬಿಸ್ನೆಸ್ ಮಾಡಲೇಬೇಕು ಅಂತ. ಸೊ ಅದಕ್ಕೆ ನಾವು ಫೋರ್ಸ್ ಮಾಡೋಕ್ಕೇನು ಹೋಗಲಿಲ್ಲ. ಆ್ಯಕ್ಚುಲಿ ಅವರು 100 ಕೊಡ್ತೀವಿ ಅಂತ ಫಿಕ್ಸ್ ಮಾಡಿದ್ದು. ನಾವು ತಗೊಬಂದಿದ್ದು ಕ್ರೌಡ್ ನೋಡಿ ಅವರು ಎಕ್ಸ್ಟ್ರಾ 50 ಬೇರೆ ಕೊಟ್ಟರು. ಸೊ ಅವರಲ್ಲಿ ಆಗಿದ್ದು ನಮಗೆ 150 ಆಗ್ತು. Have a good time, madam. ಈ ಸೆಕ್ಯೂರಿಟಿ ಕೆಲಸದಲ್ಲಿ ಏನು ಕಾಸು ಬರುತ್ತೆ? ಓಡದೆ ಒಳಗಡೆಗೆ ಹೋಗ್ಬಿಟ್ಟು ಮತ್ತೆ ಹೇಳಿದೆ, ನೋಡಿ ಹೊರಗಡೆ ಯಾರು ಕಸ್ಟಮರ್ಸ್ ಇದ್ರೆ ಅವ್ರನ್ನ ಅಟ್ಯಾಕ್ ಮಾಡೋದು ಮತ್ತು ಇಂಥ ಕೆಲಸಕ್ಕೂ ಹೋಗ್ತೀನಿ, ಈ ಸೆಕ್ಯೂರಿಟಿ ಕೆಲಸನೂ ಮಾಡ್ತೀನಿ ಅಂತ. ಓಕೆ ಅಂದರು. ಸೀದಾ ಎದುರುಗಡೆಗೆ ಒಂದು ಪಾರ್ಕ್ ಇತ್ತು, ನುಗ್ಗಿದೆ ಪಾರ್ಕ್ ಒಳಗಡೆಗೆ. ಓಕೆ, ಮೊಕ್ಕಾನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀನಿ. ಆರ್ಡ್ರ್ ಮಾಡಿದ್ರೆ ತಂದು ಕೊಡೋದು ಅಥವಾ ನೀವು ಅಲ್ಲಿ ಬಂದು ಯು ಕ್ಯಾನ್ ಹ್ಯಾವ್ ಇಟ್. ನಿಮ್ಮ ಅಂಗಡಿಲಿ ನಮ್ಗೆ ಏನಾದರೂ ಅವಕಾಶ ಇದೆಯಾ ಸರ್? ಇಲ್ಲಿ ಯಾರು ಕ್ರೌಡೇ ಬರಲ್ಲ ಅಂತ ಅಂದ್ರು. ಸರ್ ನೀವು ಯಾವುದೇ ತೊಂದರೆ ತಗೊಳ್ಬೇಡಿ, ನೀವು ಕೂತ್ಕೊಂಡು ಗೈಡ್ ಮಾಡಿ ಏನ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ, ಜನ ಬಂದೇ ಬರ್ತಾರೆ, ನಮ್ ಗ್ಯಾರಂಟಿ ಅಂತ ಹೇಳಿದ್ವಿ. ಸೊ ಅಲ್ಲಿಂದ ನಾವು ಟೀ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹೀಗಾಗಿ ಇಲ್ಲೇ ಎದುರುಗಡೆಗೆ ಇರೋದು. ಬನ್ನಿ ಸರ್, ನಿಮ್ಗೆ ಒಳ್ಳೆಯದಾಗುತ್ತೆ. ಒಬ್ಬರೇ ಒಬ್ಬ ಮನುಷ್ಯ ಆಯ್ತು ನಡೀರಿ ಸರ್ ಬರ್ತೀನಿ ಅಂತ ಹೇಳಿ ಅಂದ್ರು. ಕರ್ಕೊಂಡು ಸೀದಾ ಹೋಟ್ಲಿಗೆ ಕರ್ಕೊಂಡ್ಬಂದ್ಬಿಟ್ಟ. Take your time, sir, and enjoy. ಹೊಡೆದ್ರಲ್ಲಪ್ಪ ಜಾಕ್ ಪಾಟು. ಬಿಗಿನಿಂಗ್ ಅಲ್ಲೇ ಕೆಲ್ಸಾನು ಬೊಂಬಾಟು, ಕಾಸು ಬೊಂಬಾಟು. ರಿಯಾಲಿಟಿ ಶೋ ಬರ್ತಾ ಇದೆಯಮ್ಮ, ಆ ದುಡ್ಡು ತಗೊಂಡು ನಾವು ಹೋಗ್ಬೇಕು. ಅವ್ರು ಗೆದ್ದಂಗೆ. ಅಜ್ಜಿಗೆ ಅರ್ಥ ಆಗೋಲ್ಲ, ರಾಮಪ್ಪನವ್ರು ಬಿಡಲ್ಲ. ಆಂಟಿನ್ ಹಿಡೀರಿ ಅಂದ್ರೆ ಅಜ್ಜಿನ ಹಿಡಿದವ್ರೆ. ಬನ್ನಿ 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 ಬನ್ನಿ, ಟೀಚ್ ನೀ ಮ್ಯಾಮ್ ಬನ್ನಿ ಬನ್ನಿ, ಟಿವಿಲಿ ಬರ್ತೀರಾ ಬನ್ರಿ. ಓಯ್ 2 ಪೀಸ್ ಇಲ್ಲೇ ಇರಿ, ಓಡ್ ಹೋಗ್ಬಿಟ್ಟು ತಂದ್ಬಿಡ್ತೀನಿ ಆಯ್ತಾ. ಐಸ್ ಕ್ರೀಮ್ ಐಟಮ್ ತೋರಿಸಿ. ಅದೇ ಬನಾನಾ ಒಂದು ಸಾಕ.
ಮಾಡ್ತಾರೆ. ಕುಡೀರಿ ಸರ್, ಇಷ್ಟ ಆದ್ರೆ ಕುಡೀರಿ, ಇಲ್ಲಾಂದ್ರೆ ಬೇಡ ಸರ್. ಇಷ್ಟ ಆದ್ರೆ ಕುಡೀರಿ, ಇಷ್ಟ ಆದ್ರೆ ಕುಡೀರಿ, ಪರವಾಗಿಲ್ಲ. ವೆರಿ ವೆರಿ ಒಬ್ಲೈಜ್ ಸರ್. ಥ್ಯಾಂಕ್ ಯು ಸರ್. ಸರ್ ಒಳ್ಳೆ ವ್ಯಾಪಾರ ಮಾಡಿದ್ದಾರೆ. ಅದನ್ನ 650 ರೂಪಾಯಿ ಆಗಿತ್ತು, 300 ರೂಪಾಯಿ ತಗೊಂಡು 350 ರೂಪಾಯಿ ನಾವು ವಾಪಸ್ ಕೊಟ್ಟಿದ್ದೇವೆ. ಒಂದು ಟೀಮ್ ಆಗಿದ್ದೀವಿ. ನಮ್ಮ ಟಾಸ್ಕ್ ಏನಂದ್ರೆ ನಾವು ರೋಡಲ್ಲಿ ಮಾರೋ ಲೋಕಲ್ ತರಕಾರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾಗಿರೋದು. ನಮ್ಗೆ ಒಂದು ಬಜಾರ್ ತರ ಒಂದು ಮೇನ್ ರೋಡ್ ಅಲ್ಲಿ ನಿಲ್ಸ್ಬಿಟ್ಟಿದ್ರು. ಹುಡುಕ್ತಾ ಇದ್ವಿ, ಯಾರು ಸಿಕ್ಲಿಲ್ಲ. ಫೈನಲಿ ಒಬ್ರು ಬಂದಿದ್ರು. ಆಂಟಿ ಅದೇ ಒಂದ್ ನಿಮಿಷ, ನಿಮ್ ಕನ್ನಡ ಬರುತ್ತಾ ಕೇಳಿ. ನಾವು ಝೀಯಿಂದ ಬರ್ತಾ ಇದೀವಿ ಒಂದು ಪ್ರೋಗ್ರಾಮ್ಗೆ. ನಮ್ಗೆ ಏನಂದ್ರೆ ಇವತ್ತು ಇದನ್ನ ತಳ್ಕೊಂಡು ಹೋಗಿ ತರಕಾರಿ ಸೇಲ್ ಮಾಡಬೇಕು. ನೀವು ನಮ್ಗೆ ಕೆಲಸ ಕೊಡ್ಬೇಕು, ತುಂಬಾ ಹೆಲ್ಪ್ ಮಾಡ್ತೀವಿ. ನೀವು ರಾಣಿ ತರ ಕುತ್ಕೊಂಡಿರಿ, ಆಯ್ತಾ? ದೇವಮಂಗೆಂಗು ತರಕಾರಿ ವ್ಯಾಪಾರ ಮಾಡಿ ಅವರಿಗೆ ಒಳ್ಳೆ ಅನುಭವ ಇದೆ. ಹಾಗಾಗಿ ನಾವು ಈ ಟಾಸ್ಕ್ ಅಲ್ಲಿ ಜಾಸ್ತಿ ಸಂಪಾದನೆ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಇಲ್ಲಿ ಮೇಲೊಂದು ಅಂಗಡಿ ಇದೀರ ಬಾ. ಬೆಮೆಲ್ ಲೇಔಟ್ ರೋಡ್ ಉದ್ದಕ್ಕೂ ನಾವು ಕೆಲಸ ಕೊಡಿ ಅಂತ ಕೇಳ್ಕೊಂಡ್ವಿ. ನಮ್ಮನ್ನ ಇಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೊತೀರಾ ಮೇಡಮ್? ದಯವಿಟ್ಟು ಸಾಯಂಕಾಲ ಗಂಟೆ ಕೊಡಿ. ಸ್ವಲ್ಪ ಸಾಫ್ಟ್ ಆಗಿದ್ರು ಅವರು, ನೋಡಕ್ಕೆ ನಮ್ಗೆ ಕಾಸು ಸಿಗುತ್ತೆ ಇವರಿಂದ ಅಂತ ಅನ್ಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ದು. ನಾವು ಎಷ್ಟು ಸಂಪಾದನೆ ಮಾಡಿರ್ತೀವಲ್ಲ ಅದ್ರಲ್ಲಿ ನಮ್ಗೆ ಒಂಚೂರು ಕೊಡ್ಬೇಕು. ನಮಗೆ ಒಂದು ಚಾನ್ಸ್ ಸಿಕ್ಕಿದೆ ಫಸ್ಟ್ ಟ್ರೈ ಅಲ್ಲಿ. ಎಲಿಬೇಡಿ ತರಕಾರಿ ಬೀನ್ಸ್ ಯಾರಾದ್ರೂ ಈಸ್ಕೊತೀರಾ? ಬನ್ನಿ ಸರ್. ಪ್ರೈಸ್ ಎಷ್ಟು ಅಂತ ಹೇಳ್ಬಿಡಿ ನಮ್ಗೆ. ಟೊಮಾಟೊ ಎಷ್ಟು ಕೊಡ್ತೀರಾ? ಮತ್ತೆ ಇದು ಇದೇನಿದು? ಸಿಟಿ ತರಕಾರಿ ಅಂಗಡಿ ಹುಡುಕ್ಬೇಕಂದ್ರೆ ಕಷ್ಟ ಆಗ್ತಾ ಇದೆ. ಈಗ ಆ ಕಡೆ ನಮ್ಮ ಕಡೆ ಹಂಗಲ್ಲ. ಇಲ್ಲಿ ಹಂಗೆ ಸುಮಾರು ನಡೆದಿ ಆ ಕಡೆ ಅಂಗಡಿ ಇದ್ದು ಅಂತ ಕೇಳ್ಕೊಂಡು ಬಂದು. ದೇವ್ರೆ ಯಾವ್ದಾರ ದಾರಿ ತೋರಪ್ಪ ಸರ್. ನಮ್ಮ ಹಳ್ಳಿಯಿಂದ ಅಚ್ಚವಾಗಿ ಸ್ವಚ್ಛವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಳ್ಳಿಯಿಂದ ಬಂದಿರೋದು. 5 kg ತಗೊಳ್ಳಿ ಸರ್. ನಿಮ್ಮ ಹೆಂಡತಿಗೆ ಹೋಗಿ ಚೆನ್ನಾಗಿ ಸಾರು ಮಾಡ್ತಾರೆ. ನಾನ್ ಗ್ಯಾರಂಟಿ ಕೊಡ್ತೀನಿ, ಸಾರು ಇವತ್ತು ಸೂಪರ್ ಬರುತ್ತೆ. 5 kg ಅಮ್ಮ ಅದು ಕೊಡಿ ಅಮ್ಮ. ನಾವು ಕೊಡ್ತೀವಿ ಬಿಡ್ರಪ್ಪ ಸರ್. ನೀವು ಮೇಕಪ್ ಮೈಂಡ್ ಸರ್, ಇದು ಒಂದ್ಸಲ ಲೈಫ್ ಟೈಮ್ ಆಪರ್ಚುನಿಟಿ. 10 ರೂಪಾಯಿಗೆ ಹಿಂದೆ ಮುಂದೆ ನೋಡ್ತೀರಾ. ಹಂಗೆ ಒಂದೆರಡು ನಿಂಬೆ ಅಂತ ತಗೊಂಡ್ಬಿಡಿ, ಏನಂತೀರಾ? ಸುಮಾರು 2-3 ಕಿಲೋಮೀಟರ್ ನಡ್ಕೊಂಡು ಬಂದ್ಮೇಲೆ ಕೊನೆಗೆ ಕಮಲಾನಗರ ಬಸ್ ಸ್ಟಾಪ್ ಎದುರುಗಡೆ ಸೂಪರ್ ಮಾರ್ಕೆಟ್ ಇತ್ತು. ಹಲೋ ಸರ್, ನಾವು ಲೈಫ್ ಸೂಪರ್ ಗುರು ಜಿ ಚಾನಲ್ ಇಂದ ಬಂದಿದ್ದೇವೆ. ನಮಗೆ ಈ ಶಾಪಲ್ಲಿ ಕೆಲಸ ಕೊಡಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ದೇವಮ್ಮ, ನಾನು HD ಕೋಟೆಲ್ ನಂಗೆ ತರಕಾರಿ ವ್ಯಾಪಾರ ಮಾಡಿ ನಂಗೆ ಒಳ್ಳೆ ಅನುಭವ ಇದೆ ಅಂತ ಹೇಳಿ ಅವ್ರನ್ನ ಒಪ್ಪಿಸಿದ್ವಿ. ನೀವು ಆದಷ್ಟು ವ್ಯಾಪಾರ ಮಾಡಿ ನಾವು ಗೆಲ್ಲೋ ಹಾಗೆ ಮಾಡಬೇಕು. ಸುಮ್ನೆ ನಿಂತ್ಕೊಂಡು ಮುಖ ತೋರಿಸ್ಬಿಟ್ರಿ ಏನ್ರಿ? ಏನಾದ್ರು ಈಸ್ಕೊಂಡು ಹೋಗ್ರಿ ಅಮ್ಮ. ಪರ್ಸೆಂಟೇಜ್ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅವರೆಷ್ಟು, ಅದನ್ನ ನೆನಪಲ್ಲಿ ಇಟ್ಕೊಂಡು ಎಂಡ್ ಆಫ್ ದ ಡೇ ಪರ್ಸೆಂಟೇಜ್ ಬರ್ಬೇಕಾಯ್ತಾ? ಹಾಕ್ಬಿಟ್ಟು ಬಂಡವಾಳ ಈಗ ನಾನು ಕೊಡು ಅಂದ್ರೆ ಹೇಳ್ಕೊಂಡಿ. ಅರ್ಚಾಡಿ ಕಿರ್ಚಾಡಿ ಭಯಂಕರ ವ್ಯಾಪಾರ ಮಾಡಿರೋ ರಚನಾಗೆ ಸ್ಯಾಲ್ರಿ ಸಿಗುತ್ತೆ ಅನ್ಕೊಂಡ್ರೆ ಬರೀ ಸ್ಯಾಲ್ರಿ ಸ್ಲಿಪ್ ಸಿಗೋದೆ. ರಚನಾ ಹಾಗೂ ಸುಷ್ಮಾಗೆ ಬರೀ 10 ರೂಪಾಯಿ ಟಿಪ್ಸ್. ನಾನು ಒಟ್ಟಾಗಿ 80 ರೂಪೀಸ್ ಸಂಪಾದನೆ ಮಾಡಿದೆ. ಅವಳು ಒಟ್ಟಾಗಿ 40 ರೂಪೀಸ್ ಸಂಪಾದನೆ. ಪರ್ಸೆಂಟೇಜ್ ಕೊಡ್ತಾ ಇಲ್ಲ. ನೆಕ್ಸ್ಟ್ ತರಕಾರಿ ಅಂಗಡಿಗೆ ಹೋಗ್ತಾ ಇದೀವಿ. ಏನ್ ಬೇಕು ಬನ್ನಿ, ಸ್ವಲ್ಪ ತರಕಾರಿ, ಎಣ್ಣು, ಬಿಸ್ಕೆಟ್ ಎಲ್ಲ ಇದೆ ಅಂತ ತಗೊಳ್ಳಿ. ತರಕಾರಿ ಬಿಸ್ಕೆಟ್ ಅಲ್ಲಿ ಅಂಗಡಿ ಏನಕ್ಕೆ ತಗೊಳ್ಳಿ ಬನ್ನಿ, ದುಡ್ಡಿಗೆ ಅಂತ. ಬಂದಿರೋದು ಮಡಿವಾಳ ಮಾರ್ಕೆಟ್. ಇಲ್ಲಿ ಏನಾಗುತ್ತೆ ನಮ್ದು ನೋಡೋಣ. ಹೋಪ್ಫುಲಿ ಇಲ್ಲಿ ಜಾಸ್ತಿ ಕಾಸು ಸಿಗುತ್ತೆ. ಲೆಟ್ಸ್ ಟ್ರೈ ಅಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಕಮ್ ಆನ್. ನಮ್ಗೆ ನಿಮ್ ತರಕಾರಿ ಮಾಡೋಕೆ ಒಂದ್ ಕೆಲಸ ಬೇಕು. ಓಕೆ, ನಿಮ್ಮನ್ನ ಹೆಲ್ಪ್ ಮಾಡ್ತೀವಿ ತರಕಾರಿ ಮಾಡೋಕೆ. ನಮ್ಮನ್ನ ಕೆಲ್ಸಕ್ಕೆ ಸೇರ್ಸ್ಕೊಡ್ತೀರಾ? ತರಕಾರಿ ಹಾರ್ಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ. ಹಿಪ್ ಹಾಪ್. This was for the boys with the boom and system, top down AC with the cool and system. When you come up in the club, he be blazing up. Got sex on deck like he's saving up. And he ill, he real, he might got a deal. He pop bottles and he got the right kind of bill. He tall, he ball, he might sell coke. He always in the air, but he never fly cars. Whoa! Thank you so much.
ತರಕಾರಿ ಗಿರ್ಕಾರಿ ಹಣ್ಣು ಅಲ್ಲ ಅಂಗಡಿಲಿ ಆಯ್ತು ಬನ್ನಿ ನೀವೇ ಸ್ವಲ್ಪ ತಗೊಳ್ಳಿ ಹಣ್ಣು ಗಿಣ್ಣು ಮಕ್ಕಳಿಗೆ ಏನಾರು ತಗೊಂಡೋಗ್ರಿ ಬನ್ನಿ ಓಕೆ ಕ್ಯಾರೆಟ್ ಒಂದ್ 30 ರೂಪಾಯಿ ತಗೊಂಡ್ಬಿಡಿ ಕೊಡ್ತೀನಿ ಅದೇನದು ಬನ್ನಿ ಈ ಕಡೆ ಊಟ ಆಯ್ತಾ ನಿಮ್ದು ಇವತ್ತು ಮತ್ತೆ ಬೀನ್ಸ್ ತಗೊಂಡು ಊಟ ಮಾಡ್ಬಿಡಿ ಸಾರು ಬೀನ್ಸ್ ಸಾರು ಸಂದೆ ಐತೆ ಆಯ್ತಾಯ್ತು ಸುಮಾರು ಗಿರಾಕಿ ಬಂದ್ರು 8,000 ಚಿಲ್ಲರೆ ಗಂಟೆ ವ್ಯಾಪಾರ ಮಾಡಿದೆ ಎಷ್ಟಿಗೆ ಏನು ಒಂದು ಕುಟ್ಟಣ ಗುಡ್ಡೆನಾ ಗುಡ್ಡೆ ಅಂದ್ರೆ ಏನ್ರಪ್ಪ ಹೆಲ್ಪ್ ಮಾಡ್ರಿ ಇಲ್ಲೇ அப்படி இல்ல நீ எடுத்துன்னு போன கருக்கு வேணுமா வேண்டுமா டைம் வேஸ்ட் பண்ணாதீங்க இல்ல எனக்கு காசு கொடு ದೇವಮ್ಮ ಹೆಣ್ಣಾದ್ರೂ ತರಕಾರಿ ಮಾರೋದ್ರಲ್ಲಿ ಕಿಂಗು. ಅಡಿಗೆಗೆ ಅಂತಾನೆ ಸರಿಯಾಗಿ ತರಕಾರಿ ತಗೊಳ್ದೇ ಇರೋ ರಚನಾ ಇನ್ ತರಕಾರಿ ಮಾರೋದ್ರಲ್ಲಿ ನಮ್ ಪ್ಲೇಗ್ ಮಾರಮ್ಮನ್ ಮೀರ್ಸೋಕಾಗತ್ಯೆ? ಲೆಕ್ಕಾಚಾರ ಹಾಕೋನೆಗೆ ಇದ್ದಿದ್ದೆ. ಹಲೋ, ಫಸ್ಟ್ ಟಾಸ್ಕ್ ಇದೆ ಇವತ್ತು ನಮ್ಗೆ. ಸೊ ಅದು ನಮ್ಗೆ ಬಟ್ಟೆ ಸೇಲ್ಸ್ ಮಾಡೋ ಟಾಸ್ಕ್ ಕೊಟ್ಟಿದ್ದಾರೆ. ಇಲ್ಲಿಂದ ನಮ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಸರ್ ಫುಟ್ಪಾತ್ ಮೇಲೆ ಟೀ ಶರ್ಟ್ಸ್ ಬಟ್ಟೆಗಳು ಅವೆಲ್ಲ ಇವರಿಬ್ರು ನಿಜವಾಗ್ಲೂ ಗೋಳಿಗಳು. ಮಾತಲ್ಲೇ ಹಾಕೊಂಡು ಗುಂಬಿಡ್ತಾರೆ. ಇನ್ನು ವ್ಯಾಪಾರದಲ್ಲಿ ಎಷ್ಟು ಗುಂಬಬಹುದು? ಕೆಲಸ ಬೇಕಾಗಿತ್ತು. ನಮ್ಗೇನ ಕೆಲಸ ಕೊಟ್ರೆ ಸಾಕು ಸರ್. ನೋಡಿ ಅಣ್ಣ, ಇಲ್ಲಿ ಹೇಳ್ತೀನಿ, ಈಗ ನಿಮ್ಗೆ ವ್ಯಾಪಾರ ತಾನೇ ಆಗ್ಬೇಕಾಗಿರೋದು. ಪಟ್ಟ ಅಂತ ವ್ಯಾಪಾರ ಮಾಡ್ಕೊಡ್ತೀನಿ ಅಣ್ಣ. ಕೂಲಿ ಅಂತ ಕೊಡಿ, ಅದ್ರ ಮೇಲ್ ಮಾರ್ಕೊಂಡಿದ್ದ ಹಣನ ನಾವ್ ಇಟ್ಕೊಳ್ತೀವಿ. ಆಯ್ತಾ ಅಣ್ಣ? ಅಡ್ಡನ್ನ ಹೊಡಿರಿ ಅಣ್ಣ ಕೈ. ಸೂಪರ್ ಅಣ್ಣ. ಫೈನಲಿ ಒಂದ್ ಅಂಗಡಿ ಸಿಕ್ತು ನಮ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಹಲೋ, ನಮಸ್ತೆ. ರಿಯಾಲಿಟಿ ಶೋ ಇಂದ ನಮಗೆ ಟಾಸ್ಕ್ ಬಗ್ಗೆ ಇತ್ತು. ನಮಗೆ ಶಾಪ್ನಲ್ಲಿ ಹೋಗಿ ಕೆಲಸ ಮಾಡಿ ಅರ್ನ್ ಮಾಡ್ಬೋದು. ಸರಿ ಆಯ್ತು, ನಾನು ಕೆಲಸ ನೋಡ್ತೀನಿ ನಿಮ್ದು ಮಾಡಿ. ಇವ್ರನ್ನ ತರ್ಕೋರು ಕರ್ಕೊಂಡು ಹೋಗ. ಅವ್ರ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡಿ ಅವನು ಒಪ್ಪಿಕೊಂಡ್ರು ನಮ್ಮನ್ನು ಕೆಲಸ ಇಡ್ಲಿಕ್ಕೆ. ಸರ್ ಬಟ್ಟೆ ಸರ್, ನೈಟಿ ನೋಡಿ ಸೂಪರ್ ಬಡಿ. ಎರಡನೇ ತಾಟೆ ಹಿಡ್ಕೊಬಿಡಿ, ಪ್ಯಾಕ್ ಮಾಡಿಸ್ಕೊಳ್ಳಿ ಅಣ್ಣ. ನೋಡಿ ಅಣ್ಣ, ಚಂಪಾಕಲ್ಲಿ ಫ್ರಾಕ್ ಇದು ಸೂಪರ್ ಆಗಿ ಐತೆ. ಈ ಬಟ್ಟೆ ಸೇಲ್ಸ್ ಮಾಡೋದು ಹೆಂಗಂತ ಗೊತ್ತಿರ್ಲಿಲ್ಲ. ಅಲ್ಲೊಬ್ರು ಹೆಣ್ಮಗಳು ಇದ್ರು, ಅವರು ನನಗೆ ಎಲ್ಲ ಮಾಹಿತಿಗಳನ್ನ ಹೇಳ್ಕೊಟ್ರು. ಗಿರಾಕಿ ಬಂದ್ರೆ ಯಾವ ತರ ಬಟ್ಟೆ ತೋರಿಸ್ಬೇಕು ಅನ್ನೋದನ್ನ ಕಲ್ಸ್ಕೊಟ್ರು. ನೋಡಿ ಮೇಡಮ್, ಇದು ಸ್ಟಾಪ್, ಇದು ಪರವಾಗಿಲ್ವಾ? ಹಾಗೆ ನಮಗೆ ಕೆಲಸದ ಅಸೈನ್ಮೆಂಟ್ ಕೊಟ್ಟರು. ನಮಗೆ ಸೇಲ್ಸ್ ಮ್ಯಾನ್ ನಾವು ಹೇಳ್ದೇವೆ, ನಾವು ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತೇವೆ ಹೇಳಿ. ಸೇಲ್ಸ್ ಮ್ಯಾನ್ಗಳು ನಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಬೇರೆ ಕಸ್ಟಮರ್ ಬರ್ಬೇಕಲ್ಲ, ಅಲ್ಲಿ ಹೋಗ್ಬೇಡಿ, ಒಳಗಡೆ ಐತೆ ನೋಡಿ, ಅಲ್ಲಿ ನೋಡಿ. ಓನರ್ ಜಟಾಪಟಿ, ಜಾಲಿ ಜೂನಿಯರ್ಸ್ ಪಟಾಪಟಿ, ವ್ಯಾಪಾರದ ಕಾಸಲ್ಲಿ ಕಸಿವಿಸಿ. ಇವರೆಲ್ಲಾದ್ರೂ ಈ ದುಡ್ಡನ್ನ ಏನಾದ್ರೂ ಇವರೇ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರ ಏನು? ನನ್ನ ಅಂಗಡಿಗೆ ಬಂದು 15 ನಿಮಿಷದಲ್ಲಿ ಇಷ್ಟು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಅವರಲ್ಲೂ ಏನೋ ಬಂತಾ ಏನೋ. ಸೊ ಆ ಯಪ್ಪ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು ಅಂದ್ರೆ, ತುಂಬಾ ಜನ ಇಲ್ಲಿ ನಮ್ಮ ಕಸ್ಟಮರ್ಸ್ ಎಲ್ಲ ಹಾಳಾಗ್ತಾ ಇದಾರೆ, ಇಲ್ಲಿ ಬೇಡ, ನೀವು ಸಾಕು, ಬೇರೆ ಕಡೆ ಹೋಗ್ಬಿಡಿ. 1,050 ರೂಪಾಯಿ ಅಣ್ಣ. 1,050 ರೂಪಾಯಿ ಆಗಿದೆ. ನಾವು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ವ್ಯಾಪಾರದಲ್ಲಿ ಅರ್ಜುನ್ ಸುಸ್ತು, ಸೌಮ್ಯ ಸುಮಾರು ಸುಸ್ತು. ನನಗೆ ಕೆಲಸ ಇದೆಯಾ? ನಮ್ಗೆ ಕೆಲಸ ಕೊಟ್ಟು ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಯೋಚನೆ ಮಾಡ್ಬೇಡಿ, ಬನ್ನಿ ಅಣ್ಣ. ಗುರುಗಳ ಲೆಗಿನ್ಸ್ ಒಂದು ಮಾರಿದ್ವಿ, ನೆಪ್ಕ ಇಟ್ಟಿರಿ. ಪ್ರೀತಿಯಿಂದ ಎಷ್ಟು ಕೊಟ್ಟರು ವಾಪಸ್ ಇಸ್ಕೊಂಡು ಹೋಗ್ತೀವಿ. ಮಾಡಿದಾಗ ಆ ಯಪ್ಪ ಕೂಡ ಅದು ಮುಗಿದ ತಕ್ಷಣ ಎಲ್ಲೋ ಒಂದ್ ಕಡೆ ದುಡ್ಡು ಕೊಡೋ ಟೈಮಲ್ಲಿ ನಮ್ಗೇನಾದ್ರೂ ಕೊಡಿ ಅಂತ ಹೇಳಿದಾಗ 20 ರೂಪಾಯಿ ಕೊಟ್ರು. ತುಂಬಾ ಮನ್ಸಿಗೆ ನೋವಾಯ್ತು. ಬಟ್ಟೆ ಬಿಚ್ಚಿಟ್ಟಿದ್ದು ಸರಿಯಾಗಿ ಹ್ಯಾಂಗ್ ಜೋಡಣೆ ಮಾಡಿಡೋದು ಅನ್ನೋದನ್ನು ಕಲ್ಸ್ಕೊಟ್ರು. ಅಯ್ಯೋ ಸರ್, ನಾವು ಸೀರಿಯಸ್ ಆಗಿ ಸರ್, ತಮಾಷೆಗೆಲ್ಲ ಒಂದು ಶೋ ಇಂದ ಬಂದಿದೀವಿ. ಟಾಸ್ಕ್ ಸರ್ ನಮ್ಗಿದು. ಸರ್ ನಮ್ಗೆ ಕೆಲಸ ಕೊಡಿ ಸರ್, ನಮಗೂ ಬೆಳಗ್ಗೆಯಿಂದ ನಿಜ ತಿಂದಿಲ್ಲ ಸರ್. ಅಲ್ಲಿ ಹೋದಾಗ ಅಲ್ಲಿ ಕೂಡ ಒಂದಷ್ಟು ಜನ ಆಗಲ್ಲ ಅಂತಿದ್ರು. ಇನ್ನೊಂದು ಯಪ್ಪ ಕಡೆಗೆ ಆಯ್ತು ಮಾಡಿ ಅಂತ ಒಪ್ಕೊಂಡ್ರು. ಸರ್ ಫ್ರಾಕ್ಸ್ ಮೇಡಮ್ ಫ್ರಾಕ್ಸ್. ಅಲ್ಲಿ ಓನರ್ ಹತ್ರ ಹೋದ್ವಿ ನಾವು.
500 ರೂಪಾಯಿ ಕೊಟ್ಟು ನಮಗೆ ತುಂಬಾ ಖುಷಿ ಆಯ್ತು. ಬೇಜಾನ್ ಅಂಗಡಿಗಳು ಕಾಣಿಸ್ತಾ ಇದೆ. ಯಾರಾದ್ರೂ ಒಬ್ರು ಕೆಲಸ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ. ಕೆಲಸ ಕೇಳ್ಕೊಂಡ್ ಬಂದಿದೀವಿ, ಕಷ್ಟಪಟ್ಟು ದುಡಿತೀವಿ ಗುರುಗಳೇ, ಒಂದ್ ಕೆಲಸ ಕೊಡ್ತೀರಾ? ಶೋರ್ ಅಲ್ವಾ ಗುರುಗಳೇ? ಲೆಗೆಂಡ್ಸ್ 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 ನೋರೋ 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 ಸರ್, ಇದು 100 ರೂಪಾಯಿಗೆ 3 ಸರ್, ಇದು 100 ರೂಪಾಯಿಗೆ 5 ಸರ್, ಅದು 100 ರೂಪಾಯಿಗೆ 4 ಸರ್, ಅದು 100 ರೂಪಾಯಿಗೆ 3 ಸರ್. ಓಕೆ ಸರ್. ಇವತ್ತು ನಾನು ಹೆಮ್ಮೆ ಪಡೋಂಗಾಗಿದೆ. ನಾನು ಲೈಫಲ್ಲಿ ಸಂಪಾದನೆ ಮಾಡಬಹುದು, ಅದು ನಾವಿಬ್ರು ಆ ಕೆಲಸ ಮಾಡಿದ್ದೀವಿ. ಇವತ್ತು ಎಲ್ಲೋ ಒಂದು ಕಡೆ ನಮ್ಗೆ ಆ ಹೆಮ್ಮೆ ತುಂಬ ಇದೆ, ಖುಷಿಯಾಗಿದೆ. ಈ ಟಾಸ್ಕಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಸಕ್ಸಸ್ ಆಗೇ ಆಗ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು. ಟಿವಿ ಮುಂದೆ ಎರಡೂ ತಂಡದವರು ದಿನಗೂಲಿಗಳಾಗಿ ದುಡಿಮೆಗೆ ವಯಸ್ಸಿನ ಲೆಕ್ಕ ಇಲ್ಲ ಅಂತ ಅನ್ಕೊಂಡು ಕೂಲಿ ಹೊರಟಿದ್ರಿ, ಸಂಪಾದನೆ ಮಾಡ್ಕೊಂಡ್ರಿ. ಸಂಪಾದನೆ ಆಗಿರೋ ಕಳೆ ಇಬ್ರು ಮುಖದಲ್ಲೂ ಕಾಣ್ತಾ ಇದೆ. ಸೊ ಈ ಶ್ರಮ ಸಂಸ್ಕೃತಿಗೆ ನೀವು ಮಾಡಿರೋ ಕೆಲಸಕ್ಕೆ ಒಂದು ದೊಡ್ಡ ಚಪ್ಪಾಳೆ. ನೋಡಪ್ಪ ಯೋಗಿ, ಈಗ ನನ್ನ ಟೀಮ್ ಇಂದ ಶುರು ಮಾಡ್ಬಿಡ್ತೀನಿ. ಮಾಡಿ ಸರ್. ಶೆಟ್ಟಿಗಳೇ, ಸರ್, ನೀವು ಲಾಸ್ಟ್ ವಾರ ಸೂಪರ್ ಆಗಿ ಹೋಗಿ ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ರಿ. ಸರ್. ಸೊ ಈ ವಾರ ನೀವೇ ಹೋಗಿ ಸ್ಟೈಲಿಸ್ಟ್ ಆಗಿ ಮಾಡರ್ನ್ ಸ್ಪಾದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ವಿ. ಹೌದ್ರಿ ಸರ್. ಏನೇನಾಯ್ತು? ಬಾಯಿಲ್ಲ ಕರೆದ್ರಿ, ಅವ್ರಂತೇಳಿ ಕೂತೀವ್ರಿ. ಒಂದೊಂದು ಅವ್ರು ಶರ್ಟ್ ಕೊಟ್ರೆ ಹಾಕೊಂತೀವ್ರಿ. ಮುಂದ ದಾಡಿ ಅಂತ ಸಾಬನಾದ್ ಹೋಯ್ತವ್ರ, ದಾಡಿ ಅದು ಮಾಡಕ್ ಬರಂಗಿಲ್ರಿ. ನೀವು ಮಾಡಿ ತೋರಿಸ್ರಿ, ಮಾಡ್ತೀವ್ರಿ ಅಂತೀವ್ರಿ. ಅಣಂತೆ ದಾಡಿ ಎಲ್ಲ ಕರೆಂಟ್ಲಿ ಅದನ್ನ ಹಿಂಗೆಲ್ಲ ತಿಗಾಕೈತಿರಿ. ಕರೆಂಟ್ ಅಲ್ಲಿ ಕರೆಂಟ್ ಏನೋ ಐತ್ರಿ, ಕುರ್ರ ಚಿತ್ರ ಅದು. ಆಗೆಲ್ಲ ಕತ್ರಿ, ಈಗೆಲ್ಲ ಕಂಪ್ಯೂಟರ್ಲೇ ಕಟಿಂಗು. ಹಿಂಗ್ ಮಾಡ್ತಾರ್ರಿ. ಈಗ ಏನ್ ಹೇಳ್ರಿ, ಹಿಂಗ್ ಹಿಡಿದ್ ಬಿಡಾರ್ರಿ. ಹಿಂಗ ಹಿಡಿ ಅಂದ್ರು ಅವ್ ಏನಾದ್ರಿ ದಾಡಿ ಮಾಡಿಸ್ಕೊಳವ, ಅವ್ನ ಕೈಯಾಗ ಕೊಡ್ಬೇಕು. ಮತ್ತೆ ಏನ್ ಮಾಡುದ್ರಿ ಏನ್ರಿ, ಕಾಲ ಹಿಂಗ್ ಸಾಬೂನ್ ನೀರದು ಹಾಕಿ ಹಿಂಗ್ ಇಟ್ರಿ. ಹಿಂಗ್ ತಿರುವಿರ ಬಿಸಿ ನೀರು ಬರ್ತಾವ, ಹಿಂಗ್ ತಿರುವಿರ ತಣ್ಣೀರ್ ಬರ್ತಾವ. ಅಂದ್ರಿ ಮುಂದ ಅದ್ರಾಗ ಸಬಕಾರದು ಸಾಬೂನ್ ಪುಡಿ ಅದು ಹಾಕಿರ್ರಿ. ಏನ್ ಮಾಡುದ್ರಿ ಏನಿ, ಅವ ಕಾಲ ಇಟ್ಕೊಂಡು ಇಲ್ಲಿ ಇಟ್ರಿ. ಅವ್ ಹಿಂಗೆಲ್ಲ ಒರ್ಸೋದಂದ್ರಿ. ಅವ್ನು ಒರ್ಸದ್ರಿ? ಹ್ಞೂ ರೀ. ಪೂಜೆ ಒರಿಸಿ ತೆಗದ್ರಿ. ಇವನದು ಎಲ್ಲ ಕಟ್ ಮಾಡೋದು ಕೊಡಾಕೈತಿದ್ರಿ. ತೆಗದ ಮೇಲೆ ಒಂದು ಇಟ್ಟಿದ್ದನ್ನು ಕೊಟ್ರಿ. ಅದ್ರ ಹಿಂಗ್ ತಿಕ್ಕುದಂದ್ರಿ. ಮುಂದ್ರಿ ನನಗೆ ನೆನಪಿಗೆ ಬತ್ರಿ ಒಂದ್ ತಗದ. ನಂಬಲ್ಲಿ ಎತ್ಕೊಳ್ರಿ, ಅವ್ ಲಾಲ್ ಕಟ್ಟಿಸಿ ಲಾಲ್ಗಾರ. ಸೊ ನಮ್ ಕಡೆ ರೋಡ್ ಸೈಡ್ ಬಟ್ಟೆ ಅಂಗಡಿಗೆ ಹೋಗಿದ್ದು ನಮ್ಮ ಅರ್ಜುನ್ ಮತ್ತೆ ಸೌಮ್ಯ. ಹೆಂಗಿತ್ತಪ್ಪ ನಿಮ್ಮಿಬ್ರ ಎಕ್ಸ್ಪೀರಿಯನ್ಸ್? ಫುಲ್ ಓಡಾಡ್ತಾ ಇದ್ರಂತ ಎಲ್ಲಾ ಕಡೆ? ಓಡಾಡ್ತಾ ಇರ್ಲಿಲ್ಲ ಸರ್, ಓಡಾಡಿಸ್ತಾ ಇದ್ರು ಸರ್. ಓಡಾಡ್ತಾ ಇದ್ರ? ಫಸ್ಟ್ ನಮ್ಮ ಜೀವನದಲ್ಲಿ ಆದಂತ ಒಂದು ಚೇಂಜಸ್ ಅಂದ್ರೆ ಸರ್, ಲೈಫಲ್ಲಿ ಯಾವತ್ತೂ ಯಾರಿಗೂ ಜಾಸ್ತಿ ಪ್ಲೀಸ್ ಮಾಡಿ ನನಗೆ ಅಭ್ಯಾಸ ಇರ್ಲಿಲ್ಲ ಸರ್. ಹಾಗಾಗಿ ಪ್ಲೀಸ್ ಮಾಡೋದೇ ನನ್ಗೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ಎರಡನೇದಾಗಿ ಇನ್ನೊಂದು ನನಗೆ ಬೇಜಾರೇನು ಇತ್ತು ಅಂದ್ರೆ, ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ ನಾವು ಆ ವ್ಯಾಪಾರಕ್ಕೆ ಅಂತ ಹೋದಾಗ ಏರಿಯಾ ನಮ್ಗೆ ಒಂಥರ ಬಹಳ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಇತ್ತು ಸರ್. ಗುರುಗಳೇ, ಸಾರಿ ಚಿನ್ನ ಗುರುಗಳೇ, ನಂದೊಂದ್ ಪ್ರಶ್ನೆ. ಈಗ ಮಾತಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅಂತ ಹೇಳ್ತಾ ಇರ್ತಾರಲ್ಲ, ಅದ್ ಯಾವ ಕಡೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಒಳಗಡೆ ಸರ್, ಒಳಗಡೆ ಹೊಗೆ ಬರುತ್ತಲ್ಲ ಆ ಜಾಗ. ಓಕೆ. ಅಲ್ಲಿ ಒಂಥರ ಬೈದ್ ವಾತಾವರಣ ಶುರು ಆದಾಗ ಇಬ್ರು ಸ್ವಲ್ಪ ಕನ್ಫ್ಯೂಸ್ ಆದ್ವಿ ಸರ್. ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆದ್ವಿ. ಇಲ್ಲ, ಎಲ್ಲೋ ಒಂದ್ ಕಡೆ ಕೆಲವು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್. ಕೆಲವು ಜಾಗದಲ್ಲಿ ಓವರ್ ಟು ಸೌಮ್ಯ. ಎಲ್ಲ ಒಂದ್ ಕಡೆ ಸೌಮ್ಯ ಮಾತಾಡ್ತಾರೆ. ಎಲ್ಲ ಹೋಗ್ಲಿ, ಪರವಾಗಿಲ್ಲ, ಹೇಳ್ತಿಲ್ಲ ನೀನು. ಧೈರ್ಯ ಗೆಡದೆ ಇಬ್ರು ಮಾಡ್ತಾ ಇದ್ವಿ. ಸಡನ್ ಆಗಿ ಒಬ್ರು ವ್ಯಕ್ತಿ ಅದೇ ಜಾಗದಲ್ಲಿ ಒಬ್ರು ಬಂದು ಏನ್ ರೀಸನ್ಸು ಇಲ್ದೆ ಫ್ರಾಕ್ ಅನ್ಬೇಕಾದ್ರೆ ಫಸ್ಟ್ ನೀನ್ ಹಾಕೊಂಡ್ ತೋರ್ಸು, ಆಮೇಲೆ ತಗೋತೀವಿ ಅಂದಿದ್ದು ಇತ್ತು. ಅಂತವ್ರನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ, ಇಗ್ನೋರ್ ಮಾಡ್ಬಿಡ್ಬೇಕು. ನನಗಂತೂ ಸರ್ ಮನೇಲಿ ತಿಂದಿದ್ ತಟ್ಟೆನೆ ಕೂಡ ಎತ್ತಿ ಇಡ್ತಿರ್ಲಿಲ್ಲ. XML ಮಗ ಅದೆಲ್ಲ ಆಗದೆ ಇರೋಂಥದ್ದು ಖಂಡಿತವಾಗ್ಲೂ ಇಲ್ಲ ಸರ್. ಆ ಸೋಂಬೇರಿತನ ಎಲ್ಲೋ ಒಂದ್ ಕಡೆ ನಾನು ಹಾಳು ಮಾಡಿದ್ದೇನೋ. ಬಟ್ ಇವತ್ತಿಗೆ ಒಬ್ಬ ಮನುಷ್ಯ ಆಕ್ಟಿವ್ ಆಗಿದ್ರೆ, ಎಷ್ಟು ಲವಲವಿಕೆಯಿಂದ ಅವನು ಓಡಾಡ್ಕೊಂಡು ಅವ್ನ ಕೆಲಸದಲ್ಲಿದ್ರೆ, ಅವನಿಗೆ ದುಡ್ಡು ಪಡೆಯೋದ್ರಿಂದ ಹಿಡ್ದು ಆ ಜನಗಳಿಂದ ಬರೋ ರೆಸ್ಪಾನ್ಸ್ ಇಂದ ಹಿಡ್ದು ಆ ಖುಷಿ ಇವತ್ತು ಮಜಾನ ನಾನು ನಿಜವಾಗ್ಲೂ ಅನ್ಭವಿಸ್ತೀನಿ. ನಿಜವಾಗ್ಲೂ ಇನ್ನೊಂದ್ಸಲಿ ಏನಾದ್ರೂ ಲೈಫಲ್ಲಿ ಅಂತ ಆಪರ್ಚುನಿಟಿ ಬಂದ್ರೆ, ಅಥವಾ ಸಪೋಸ್ ನನ್ನ ಜೀವನದಲ್ಲಿ ನಾನು ಯಾವತ್ತಾದ್ರೂ ಫೇಲ್ಯೂರ್ ಆದ್ರೆ, ನನ್ನ ಜೀವನದಲ್ಲಿ ಮತ್ತೆ ನನ್ನ ಮೆಜೆಸ್ಟಿಕ್ ಹೋಗಿ ಬಟ್ಟೆ ಮಾರೋದನ್ನ ನಾನು ಆಪ್ಷನ್ ಆಗಿ ಇಟ್ಕೋತೀನಿ. ಡೆಫಿನೆಟ್ ಆಗಿ. ಏಯ್ ಶಿಲ್ಪ, ಒಡೆ ವ್ಯಾಪಾರ ಮಾಡಿದ್ರ ಅಂತ ಕೇಳೋದ, ಆದ್ರೆ ಯಾವಾಗಾದ್ರೂ
ರೋಡ್ ಸೈಡ್ ವಡೆ ಬಜ್ಜಿ ಬೋಂಡ ಏನಾದ್ರು ತಿಂದಿದ್ದೀರಾ? ಬಟ್ ನನಗ್ ಮಸಾಲ್ ಪುರಿ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಬಟ್ ಬಜ್ಜಿ ಬೋಂಡ ಇಲ್ಲ. ನೋ ಬಜ್ಜಿ ಬೋಂಡ ಇಲ್ಲ. ಡಯಟ್? ನೋ ನಾಟ್ ಡಯಟ್. ಐ ಡೋಂಟ್ ಲೈಕ್ ದ ಎನ್ವೈರನ್ಮೆಂಟ್. ನನಗೆ ಎನ್ವೈರನ್ಮೆಂಟ್ ಇಷ್ಟ ಆಗಲ್ಲ. ಅಲ್ಲಿರೋ ಕ್ರೌಡ್ ಕುತ್ಕೊಂಡು ಎಲ್ಲ ಮಾಡ್ಕೊಂಡು ಅದೇ ನನಗೆ ಅನಿಸ್ತು. ಅಂಡ್ ಐ ಲರ್ನ್ ಅ ವೆರಿ ಬಿಗ್ ಲೆಸನ್ ಆಕ್ಚುಲಿ ಅಮ್ಮನ್ ನೋಡಿ. ಯುನೋ ಲಾಸ್ಟ್ ಅಲ್ಲಿ ಅವ್ರು ನನಗೆ ದುಡ್ಡು ಕೊಡ್ತಾ ಇದ್ರಲ್ಲ, ಅವಾಗ ಐ ಡೋಂಟ್ ನೋ ನನ್ಗೆ ಫುಲ್ ಸೆಂಟಿಮೆಂಟ್ ಆಗ್ಬಿಟ್ಟೆ. ಬಿಕಾಸ್ ಐ ರಿಮೆಂಬರ್ಡ್ ಮೈ ಗ್ರ್ಯಾಂಡ್ ಮದರ್. ಶಿ ಗಾಟ್ ಮ್ಯಾರಿಡ್ ಇನ್ ವೆರಿ ಸ್ಮಾಲ್ ಏಜ್ ಅಂಡ್ ಶಿ ಲಾಸ್ಟ್ ಹರ್ ಹಸ್ಬೆಂಡ್ ಅಂಡ್ ಶಿ ಹ್ಯಾಡ್ ಟು ಲುಕ್ ಆಫ್ಟರ್ 5 kids. So I was just thinking, this one woman, she had to go through all that, criticize. ಅಲ್ಲೊಂದು ಹೆಂಗಸು ಮಾರಾಟ ಮಾಡ್ತಾ ಎಷ್ಟು ಜನ ಗಂಡಸರು ಬಂದ್ಬಿಟ್ಟು ಏನಮ್ಮ ನಾಳೆಯಿಂದ ಬೋಂಡ ಇಡ್ಸಲ್ಲ ನಿನ್ಗೆ ಅಂತ ಎಷ್ಟು ಕ್ರಿಟಿಸೈಸ್ ಮಾಡ್ತಾ ಇದ್ರು. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್, ನಮ್ಮ ಅಜ್ಜಿ ಇದ್ರಲ್ಲ ಹೆಂಗಸು ಹೇಗೆ 5 ಜನ ಮಕ್ಳನ್ನ ನೋಡ್ಕೊಂಡ್ರು, ಅದೆಲ್ಲ ನನಗೆ ಬೇಜಾರಾಗ್ಬಿಡ್ತು. ಅಂಡ್ ನನಗೆ ನಿಜ ಈ ಟಾಸ್ಕಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಬಿಕಾಸ್ ನಮ್ಮ ಡ್ಯಾಡಿ ನನಗೆ ಪಾಕೆಟ್ ಮನಿ ಕೊಡೋರು, ಅದಕ್ಕೂ ಜಗಳ ಮಾಡ್ತಿದ್ದೆ ನಿನಗೇನು ಕೊಡೋಕ್ಕಾಗಲ್ವ ಅಂತ. ಆ್ಯಂಡ್ ಟುಡೇ ಟಾಸ್ಕ್ ಅವರು ನಮ್ಗೆ ದುಡ್ಡು ಕೊಡ್ತಾ ಅವ್ರು ಯೋಚನೆ ಮಾಡಿ ಕೊಡ್ತಿದ್ರಲ್ಲ, ಬಿಕಾಸ್ ನಂಗೆ ತುಂಬಾ ಬೇಜಾರಾಗ್ಬಿಡ್ತು. ಅವ್ರನ್ನ ದುಡ್ಡು ಕೇಳ್ಬೇಕಾರೆ ಅವ್ರ ಒಂದ್ 50 ರೂಪಾಯಿ ತೆಗೆದು ಹಿಂಗ್ ಕೊಡ್ಬೇಕಾದ್ರೆ ಅವ್ರ ಕೈ ನಡಕ್ತಿತ್ತು. ಅಂದ್ರೆ ಜನ ನೋಡ್ತಿದ್ದಾರೆ, ನಾನು ಇವ್ರ ತಕ್ಕ ಕೊಡ್ಲಿಲ್ಲ ಅಂದ್ರೆ ಅವಮಾನ ಆಗುತ್ತೆ ಅಂತ ಒಂದ್ ಕಡೆ ಇತ್ತು. ಇನ್ನೊಂದ್ ಕಡೆ ಅವ್ರಿಗೆ ಏನಂದ್ರೆ ಇನ್ನೊಂದ್ ಕೊಟ್ಬಿಟ್ರೆ ನಾನು ಇಲ್ಲಿ ಹಾಕಿರೋ ಬಂಡವಾಳ ನನ್ ಮನೆ ಹೇಗ್ ನಡೆಯುತ್ತೆ, ಅವ್ರ ಒಂಥರ ಮಕ್ಕ ಮಾಡೋದು ಒಂಥರ ನಮ್ಗೆ ತುಂಬಾ ಬೇಜಾರಾಗೋಯ್ತು. ಅಂದ್ರೆ ಅವ್ರ ಕೈ ನಡಕ್ತಿತ್ತು. ಟಿಪ್ಸ್ ಎಲ್ಲ ನಮಗ್ ಸಿಕ್ತು, ನಾವೆಲ್ಲ ಎಕ್ಸ್ಟ್ರಾ ಸಿಕ್ಕಿದ್ದು ಎಲ್ಲ ಅವ್ರಿಗೆ ಚೇಂಜ್ ಎಲ್ಲ ಬಿಟ್ಬಿಟ್ಟು ಏನು ಬೇಡ ಅಂತ. ದುಡ್ಡಿನ ಬೆಲೆ ಈಗ ಅರ್ಥ ಆಗಿದೆ ಅಲ್ಲ ನಮ್ಗೆ. ಸರ್ ಇದು ನಾವ್ ಎವ್ರಿ ಟಾಸ್ಕ್ ಹೇಳ್ತಾ ಇದ್ದೆ ನಾನು, ವಿನ್ ಆಗ್ಬೇಕು. ಬಟ್ ನನಗೆ ಇದು ವಿನ್ ಆಗ್ತೀನೋ ಲೂಸ್ ಆಗ್ತೀನೋ ಇಸ್ ಸೆಕೆಂಡ್ರಿ. ಬಟ್ ಐ ಜಸ್ಟ್ ಲವ್ ಮೈ ಲೈಫ್ ಟುಡೇ. ಐ ಲರ್ನ್ ಅ ಲಾಟ್. ಈ ಶೋನ ಉದ್ದೇಶ ಇರೋದೇ ಅದು. ಅವರೆಲ್ಲ ಅವ್ರ ಲೈಫ್ಗೋಸ್ಕರ ಮಾಡ್ತಾ ಇದಾರೆ, ನೀವು ಈ ಲೈಫ್ಗೋಸ್ಕರ ಮಾಡ್ತಾ ಇದೀರಾ. ಸೊ ಇದ್ರ ಮೂಲಕ ಈ ಲೈಫ್ ನ ಗೆಲ್ಲೋದಕ್ಕೆ ಟಾಸ್ಕ್ ಗಳನ್ನ ಮಾಡ್ತೀರಾ, ಅದ್ರ ಮೂಲಕ ನೀವು ಲೈಫ್ ನ ಗೆಲ್ತೀರಾ. ನಿಮ್ಗೆಲ್ಲ ಗೊತ್ತಿರ್ಲಿ ಅಂತ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಈಗ ನೀವ್ ಇವತ್ತೇನ್ ಸಂಪಾದನೆ ಮಾಡಿರಲ್ಲ ದುಡ್ಡೆಲ್ಲ, ಆ ದುಡ್ಡು ವಾಪಸ್ ಅವ್ರವ್ರಿಗೆ ಹೋಗಿ ಸೇರತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸಂಗೀತ ಅಂಡ್ ಅಭಿ ಟೀ ಸ್ಟಾಲ್ ಹೆಂಗಿತ್ತು? ಒಂದ್ ಇನ್ಸಿಡೆಂಟ್ ನಾ ಹೇಳಕ್ ಇಷ್ಟಪಡ್ತೀನಿ ಸರ್. ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ನಮ್ಗೆ ತುಂಬಾ ಅಪ್ರಿಸಿಯೇಷನ್ ಬಂತು. ಎಲ್ಲೂ ನಮ್ಗೆ ಒಂದ್ ಕಡೆನೂ ಕಷ್ಟ ಆಗ್ಲಿಲ್ಲ ಅಥವಾ ನಮ್ಗೆ ಕೆಟ್ಟ ಫೀಡ್ಬ್ಯಾಕ್ಸ್ ಎಲ್ಲೂ ಬರ್ಲಿಲ್ಲ. ತುಂಬಾ ರಿಪೀಟ್ ಆಡಿಯನ್ಸ್ ಬಂದ್ರು. ಆಮೇಲೆ ಅದೇ ಕಸ್ಟಮರ್ಸ್ ಬೇರೆ ಯಾರನ್ನೋ ಕರ್ಕೊಂಡ್ ಬಂದ್ರು. ಒಂದ್ಸತಿ 4 ಟೀ ಕೊಡಿ ಅಂತ ಕೇಳಿದ್ರು. ಟೀ ಹಾಕಿದ್ಮೇಲೆ ಇದೇನ್ ಟೀನಾ ನೀರಾ, ಇದಕ್ಕೇನ್ ಬೆರ್ಸಿದೀರಾ ನೀವು ಅಂತ ಕಿರ್ಚಾಡಕ್ ಶುರು ಮಾಡಿದ್ರು. ನಂಗೆ ಆ ಟೈಮಲ್ಲಿ ನೆನಪಾಗಿದ್ದು ನಮ್ದು ಒಂದ್ ಟೀ ಅಂಗಡಿ ಇದೆ. ಸೊ ನನ್ನ ತಂದೆ ಅದು ಸ್ಟಾರ್ಟ್ ಮಾಡಿದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ನೋಡಿದೀನಿ. ನಂಗೆ ಆಗ ಸ್ಕೂಲ್ಗೆ ಹೋಗ್ತಿದ್ದೆ. ಅವರು ಫಸ್ಟ್ 1 ವೀಕ್ ಆಗಿದ್ದ ಸಂಪಾದನೆಯಲ್ಲಿ ಈ ಚಿಕ್ಕ ಒಂದು ಓಲೆನ ನನಗೆ ತಂದ್ಕೊಟ್ಟಿದ್ರು. ನನ್ಗೆ ಅದ್ ಒಂದ್ ನೆನಪಾಯ್ತು. ಯಾಕೆಂದ್ರೆ ಅಪ್ಪ ಒಂದ್ಸತಿ ಹೇಳಿದ್ರು, ಯಾರೋ ಒಬ್ರು ಟೀ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮುಖದ ಮೇಲೆ ಎರ್ಚಿದ್ರು ಅಂತ. ಅಲ್ಲಿ ನಾನ್ ಜಗಳ ಆಡ್ಬೋದಿತ್ತು ಅವ್ರ ಹತ್ರ ವಾಪಸ್ಸು, ಸರ್ ಬೇಡ ಪರವಾಗಿಲ್ಲ ಕುಡಿಯೋದೇನ್ ಬೇಡ ನೀವು ಇಟ್ಬಿಡಿ ಅಂತ. ಆ ಟೈಮಲ್ಲಿ ನಂಗೆ ನಮ್ಮ ಅಪ್ಪ ನೆನ್ಪು ಬಂದಿದ್ರಿಂದ ನಾನು ಟೀಚರ್ ಅಂತ ಕಿರ್ಚ್ಕೋತಿದ್ದವಳು ಸೈಲೆಂಟ್ ಆಗ್ಬಿಟ್ಟೆ. ಆಮೇಲೆ ಅಭಿಗೆ ಹೇಳ್ದೆ, ಅವ್ರು ದುಡ್ಡು ಕೊಟ್ಟಿದ್ರು, ಅಭಿ ದುಡ್ಡು ವಾಪಸ್ ಕೊಟ್ಬಿಡು ಬೇಡ. ಬಿಕಾಸ್ ಅವ್ರಿಗೂ ಕಷ್ಟ ಆಗೋದ್ ಬೇಡ, ಅವ್ರಿಗೂ ತೊಂದರೆ ಆಗೋದ್ ಬೇಡ, ನಮಗೂ ಆತರ ಕೆಟ್ಟ ಒಂದು ಫೀಡ್ಬ್ಯಾಕ್ ಬೇಡ ಅಂದ್ಬಿಟ್ಟು ದುಡ್ಡು ವಾಪಸ್ ಕೊಡ್ಸಿದ್ವಿ. ಬಟ್ ಎಲ್ಲಾನು ನಮ್ಗೆ ಏನು ಅಂದ್ರೆ ಲೈಫಲ್ಲಿ ಆಗಿರುವಂತ ಒಂದೊಂದು ಇನ್ಸಿಡೆಂಟು ನ್ಯಾಪ್ಸಿದೆ ಸರ್. ಒಂದೊಂದು ಇನ್ಸಿಡೆಂಟು ನ್ಯಾಪ್ಸಿದೆ ನಮ್ಗೆ. ಲೈಫ್ ಇಸ್ ನಾಟ್ ಈಸಿ. ಸೊ ಸೀನಿಯರ್ಗಳು ಜೂನಿಯರ್ಗಳು ಎಲ್ಲರೂ ಕೂಡ ದಿನಗೂಲಿ ಮಾಡಿದೀರಾ, ಸಂಪಾದನೆ ಮಾಡಿದೀರಾ, ಬದುಕಿನ ಬೇರೆ ಬೇರೆ ಮುಖಗಳನ್ನ ನೋಡಿದೀರಾ. ನೀವು ಇವತ್ತು ಏನ್ ಬದುಕಿದೀರಲ್ಲ, ಈ ಬದುಕನ್ನ ಲಕ್ಷಾಂತರ ಜನ ಪ್ರತಿದಿನ ಬದುಕ್ತಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ಎಕ್ಸ್ಪೀರಿಯನ್ಸಿಂಗ್. ಸೊ ಈಗ ರಿಸಲ್ಟ್ ಟೈಮ್. ನಾವು ಒಬ್ಬೊಬ್ಬರಾಗೆ ಎಷ್ಟು ಬಂತು ಅಂತ ಕೇಳ್ತಾ ಹೋಗ್ತೀವಿ. ನಿಮ್ಮ ಕೆಲಸಕ್ಕೆ ಸಿಕ್ಕಿರೋ ಅಂತ ಕೂಲಿ ಅಥವಾ ಸಂಬಳ ಎಷ್ಟಿದೆ ಅನ್ನೋದನ್ನ ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಪ್ರಕಾರ ಯಾರ ಹತ್ರ ಜಾಸ್ತಿ ದುಡ್ಡಿರುತ್ತೋ ಇಡೀ ಟೀಮ್ ನ ದುಡ್ಡನ್ನ ಕ್ಯಾಲ್ಕುಲೇಟ್ ಮಾಡಿ ವಿನ್ನರ್ ನ ಅನೌನ್ಸ್ ಮಾಡ್ತೀವಿ. ಕ್ಲಿಯರ್? ಮೊದಲನೇದಾಗಿ ನನ್ ಟೀ ಅಂಗಡಿನೇ ಬರ್ಲಿ. 500 rupees. 500. ನಮ್ಮ ಕಾಫಿ ಶಾಪ್ ಇಂದ $2,212. ಸೂಪರ್. ಈಗ ನಮ್ಮ ವಡೆ ಅಂಗಡಿಯಿಂದ ಎಷ್ಟು ಬಂದಿದೆ ಕೇಳೋಣ. 700. ನಮ್ಮ ಪಿಜ್ಜಾ ಅಂಗಡಿಯಿಂದ ಎಷ್ಟು ಬಂದಿದೆ? 800. ನಮ್ಮ ಬಟ್ಟೆ ಅಂಗಡಿಯಿಂದ ಎಷ್ಟು ಬಂದಿದೆಪ್ಪ? 1060. ಸೂಪರ್.
ಮಾಡರ್ನ್ ಕ್ಲಾತ್ ಅಂಗಡಿಯಿಂದ 1,000 ರೂಪಾಯಿ. 1,000 ರೂಪಾಯಿ. ವೆರಿ ಗುಡ್, ವೆರಿ ಗುಡ್. ಎಷ್ಟಾಗಿದೆಯಪ್ಪ ನಿಮ್ದು ತರಕಾರಿ ವ್ಯಾಪಾರ? 650, 650. ನಮ್ಮ ಸೂಪರ್ ಮಾರ್ಕೆಟ್ ಇಂದ ತರಕಾರಿ ಮಾರಿದಂತಹ ಕಲೆಕ್ಷನ್ ಎಷ್ಟು? ಹೌದು 1,000, ನಂದು 1,000, 2,000. 2,000 ಸೂಪರ್. ನಮ್ಮ ಕಟಿಂಗ್ ಶಾಪ್ ಇಂದ ಎಷ್ಟು ಬಂದಿದೆಯಪ್ಪ? 1,845 ಸರ್. ವೆರಿ ಗುಡ್, ವೆರಿ ಗುಡ್. ನಮ್ಮ ಸ್ಪಾ ಇಂದ 570. ಓಕೆ ಕೊಡಿ. ಸೊ ಇಲ್ಲಿವರೆಗೆ ಸೀನಿಯರ್ಗಳ ಒಟ್ಟು ಸಂಪಾದನೆ 6,582, ಜೂನಿಯರ್ಗಳು 4,555. ಸೊ ದ ರಿಸಲ್ಟ್ ಇಸ್ ವೆರಿ ಕ್ಲಿಯರ್. ಇವತ್ತಿನ ಟಾಸ್ಕಿನ ವಿನ್ನರ್ ಇಟ್ ಇಸ್ ಸೂಪರ್ ಸೀನಿಯರ್. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು ಟಿವಿ ಮುಂದೆ ಕುತ್ಕೊಂಡವನೇ. ಕಂಗ್ರ್ಯಾಚುಲೇಷನ್ಸ್, ಲೈಫ್ ನಿಮಗೆ ಸಿಕ್ಕಿದೆ ಅಂದಮೇಲೆ ಇವತ್ತಿನ ಓಟೌಟ್ ಇಂದ ನೀವು ಸೇಫ್ ಆಗಿದ್ದೀರಾ. ಈಗ ಸ್ಟ್ರೈಟ್ ಆಗಿ ಹೋಗಿ ಮಲಗಿಬಿಡಿ. ಬನ್ನಿ, ಕಂಗ್ರ್ಯಾಚುಲೇಷನ್ಸ್. ಬಾಯ್ ಅಮ್ಮ, ಚೆನ್ನಾಗಿರಮ್ಮ, ಟೇಕ್ ಕೇರ್ ಅಮ್ಮ. ಥ್ಯಾಂಕ್ ಯು. ಕ್ಯಾಶ್ ವಿಚಾರ ನೀವುಂಟು, ನಿಮ್ ಟೀಮ್ ಉಂಟು. ಓಟೌಟ್ ಮುಗಿಸ್ಕೊಂಡು ನಿಧಾನಕ್ಕೆ ಬಾಮ್ಮ. ಥ್ಯಾಂಕ್ ಯು, ಗುಡ್ ನೈಟ್. ಯಾ ಬಾಯ್ ಬಾಯ್. ಸೊ ಎನಿವೇಸ್ ಟಾಸ್ಕು ಸೋತಿದಾಗಿದೆ. ಲೈಫು ಸೀನಿಯರ್ಗಳ ಹತ್ರ ಹೋಗಿದೆ. ಈಗ ಸಂಪ್ರದಾಯದ ಪ್ರಕಾರ ಔಟ್ ಸೆಷನ್ ಆಗ್ಲೇಬೇಕಾಗಿದೆ. ಇವತ್ತು ಒಂದು ಸಣ್ಣ ಟ್ವಿಸ್ಟ್ ಇದೆ. ಏನಂದ್ರೆ ಇವತ್ತಿನ ಔಟ್ ಸೆಷನ್ ನಲ್ಲಿ ನೀವು ಓಪನ್ ನಾಮಿನೇಷನ್ ಮಾಡ್ತೀರಾ. ಒಳಗಡೆ ಹೋಗಿ ಕ್ಯಾಮ್ರಾ ಮುಂದೆ ನಿಂತು ಅಲ್ಲಿ ಹೈಡ್ ಮಾಡ್ಕೊಂಡು ಹೆಸರನ್ನ ಹೇಳೋಂಗಿಲ್ಲ. ಈಗ ಇಲ್ಲಿ ನನ್ನ ಮುಂದೆನೆ ಹೆಸರನ್ನ ತಗೋತೀರಾ. ಕ್ಲಿಯರ್? Yes, boss. Shall we start? Yes, boss. Okay, let me start with the captain, ಶಿಲ್ಪಾ. ಇವತ್ತಿನ ಟಾಸ್ಕ್ ಅಲ್ಲಿ ಯಾರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀರಾ? ಸರ್, ನಾನು ಇವತ್ತಿನ ಟಾಸ್ಕ್ ತಗೊಂಡು ನಾಮಿನೇಟ್ ಮಾಡ್ತಿರೋದಲ್ಲ. ಓಕೆ. ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ನಾನು ನಾಮಿನೇಟ್ ಮಾಡ್ತಿರೋದು. ಐ ನಾಮಿನೇಟ್ ರಚನಾ. ಸೊ ರಚನಾಗೆ 1 ವೋಟ್ ಬಿದ್ದಿದೆ. ಈಗ ಕಿರಣ್. ಸಂಗೀತ. ಟಾಸ್ಕ್ ಅಲ್ಲಿ ಏನಕ್ಕೆ ಆಗ್ಲಿಲ್ಲ ಅಂತ ಕೇಳಿದಾಗ ರೀಸನ್ ಬಂತು, ಆದ್ರೆ ಟಾಸ್ಕ್ ರಿಸಲ್ಟ್ ಬರಲಿಲ್ಲ. ಈಸಿ, ಸಿಂಪಲ್. ಸುಷ್ಮಾ. I would like to take Rachana's name. She will not help, like, initiate ಮಾಡಲ್ಲ. And ಅಭಿ. ರಚನಾ. ರಚನಾ, ರೀಸನ್? ಮನೇಲಿ ಶಿಲ್ ಬಿ ಇನ್ ಅವರ್ ಓನ್ ವರ್ಲ್ಡ್, ಆ ಥರ ಯಾವುದು ಸಪೋರ್ಟ್ ಮಾಡಲ್ಲ. ಅರ್ಜುನ್. ನಾನು ರಚನನಲ್ಲಿ ಆ ಬಾಂಡಿಂಗ್ ನೋಡಿಲ್ಲ, ಸೊ ನಾನು ರಚನನ್ಗೆ ವೋಟ್ ಮಾಡ್ತಾ ಇದ್ದೀನಿ. ಸೌಮ್ಯ. ಸೊ ಪರ್ಫಾರ್ಮೆನ್ಸ್ ವೈಸ್ ನೋಡಿದಾಗ ನನಗೆಲ್ಲ ಅವಳು ವೀಕ್ ಅನ್ಸಿದ್ಲು, ಸೊ ರಚನಾ. ಓಕೆ, ರಚನಾಗೆ 5 ವೋಟ್, ಸಂಗೀತಾಗೆ 1. ಶರತ್. ನನ್ನ ಓಟು ಕೂಡ ರಚನಾಗೆ. ಸಚಿನ್. ರಚನಾ. ಸೊ ಎಲ್ಲರೂ ಕಾರಣ ಹೇಳಿದ್ದಾರೆ. ಮನೆ ವಿಷಯದಲ್ಲೂ ಅಷ್ಟೇ ಸ್ವಲ್ಪ ಅವ್ರಾಗೆ ಅವ್ರು ಬಂದು ತೊಡಗಿಸ್ಕೊಳ್ಳಲ್ಲ ಯಾವ್ದ್ರಲ್ಲೂ, ಸೊ ಹಾಗಾಗಿ ರಚನಾ, ನಿಮ್ಮ ವೋಟ್? My vote goes to Pearlಗೆ, because I just felt that ಅವ್ರದ್ದು ಎನರ್ಜಿ ಸ್ವಲ್ಪ ಕಮ್ಮಿ, so that's about it. ಸಂಗೀತ. I'm going with ರಚನಾ, ಬಿಕಾಸ್ ನನ್ನ ಟೀಮ್ ಹೇಳಿದ್ಮೇಲೆ ನಾನು ಕೇಳ್ತಿರೋದಲ್ಲ. ಮನೇಲಿ ನಾನು ನೋಡಿದ್ದೀನಿ, ಸ್ವಲ್ಪ ಅವಳಾಗೆ ಅವಳೆ ಬಂದು ನಾನು ಇದು ಮಾಡ್ಬೋದಾ ಅಂತ ಕೇಳಿ ಮಾಡಬಹುದಿತ್ತು. ಓಕೆ, ರಚನಾಗೆ 8 ವೋಟ್ ಬಿದ್ದಿದೆ, ಸಂಗೀತಾಗೆ 1, ಸುಷ್ಮಾಗೆ 1. ಸೊ ರಚನಾ, ಯು ನೋ ಇಟ್ ವೆರಿ ಕ್ಲಿಯರ್ಲಿ. ಇವತ್ತು ನಾಮಿನೇಟ್ ಆಗ್ತಾ ಇರೋದು ರಚನಾ. ನೀವು ಏನಾರು ಹೇಳ್ಬೇಕಾ? When it comes to ಮನೆ ಕೆಲಸ, I think I agree with them. I'm okay with it. It's fine. ಓಕೆ. Yeah. Sure. Absolutely. ಸೊ ಜೂನಿಯರ್ಸ್, ನಾಳೆ ಮತ್ತೆ ನಿಮಗೆ ಸಿಗ್ತೀವಿ. ಮತ್ತೊಂದು ಹೊಸ ಟಾಸ್ಕು, ಹೊಸ ಲೈಫು. ಓಕೆ, ಒಂದು ನೆನಪಿರ್ಲಿ, ಲೈಫ್ ಸೂಪರ್ ಆಗಿರ್ಬೇಕಂದ್ರೆ ಗೆಲುವುಗಳು ಸಿಗ್ತಾ ಇರಬೇಕು. ಇಲ್ದಿದ್ರೆ ಲೈಫು ನಿಮ್ಮನ್ನ ಕೈ ಬಿಟ್ಟು ಹೋಗುತ್ತೆ. ಓಕೆ, see ya. Good night. Good night.